ಪ್ರಾರ್ಥನೆಯೊಂದಿಗೆ ನಾವು ಪ್ರಾರಂಭಿಸೋಣ. ಪಾಸ್ಟರ್ ದೇವರಾಜ್ ಒಂದು ಪ್ರಾರ್ಥನೆ ಮಾಡ್ತೀರಾ? ತಂದೆಯಾದ ದೇವರೇ, ಈ ಬೆಳಗಿನ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಕಲಿಯಲು ಕೊಟ್ಟಂತಹ ಈ ನಿನ್ನ ಕೃಪೆಗೋಸ್ಕರ ಸ್ತೋತ್ರ. ಕರ್ತನೆ, ನೀನೇ ಹೇಳಿರುವ ಪ್ರಕಾರ ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನನ್ನ ವಾಕ್ಯವು ನಿನ್ನ ಕಾಲಿಗೆ ದೀಪವು ಅಂತ ಹೇಳಿದ್ದೇನೆ ಸ್ವಾಮಿ. ಅಪ್ಪ, ನಿಮ್ಮ ವಾಕ್ಯಗಳು ನಮ್ಮ ಕಾಲಿಗೆ ದೀಪವಾಗಲು ದೇವರೇ ಕಲಿಯಲು ಕೊಟ್ಟಂತ ನಿನ್ನ ಕೃಪೆಗೋಸ್ಕರ ಸ್ತೋತ್ರ. ಕಲಿಸುವಂತ ಜೋಬ್ ಸರ್ಗೋಸ್ಕರ ಅಪ್ಪ ನಿನಗೆ ಸ್ತೋತ್ರ. ಅಪ್ಪ, ಅವ್ರ ಮುಖಾಂತರ ಅನೇಕ ಸತ್ಯವೇದದ ರಹಸ್ಯಗಳನ್ನು ವಾಕ್ಯಗಳನ್ನು ಕಲಿಯಲು ಕೊಟ್ಟಂತ ನಿನ್ನ ಕೃಪೆಗೋಸ್ಕರ ಸ್ತೋತ್ರ. ಕರ್ತನ, ವಿಶೇಷವಾಗಿ ಭಾಷಾಂತರ ಮಾಡುವಂತ ಪ್ರಿಯರಿಗೋಸ್ಕರ ಕೂಡ ನಾವು ಪ್ರಾರ್ಥನೆ ಮಾಡುತ್ತೇವೆ. ಅಪ್ಪ, ಹೆಚ್ಚಾದ ಜ್ಞಾನದಿಂದ ಅವ್ರನ್ನ ತುಂಬಿಸಿ ನಡೆಸಿ ನಾವು ಪ್ರಾರ್ಥಿಸ್ತೇವೆ. ಅಷ್ಟೆಲ್ಲ ಸ್ವಾಮಿ, ಈ ಒಂದು ಅವಕಾಶ ನಮ್ಮ ಜೀವಿತದಲ್ಲಿ ನೀನು ಕೊಟ್ಟಿದ್ದಕ್ಕೋಸ್ಕರ ಸ್ತೋತ್ರ. ದೇವರೇ, IBM ಸಂಸ್ಥೆ ಮುಖಾಂತರ ನಿನ್ನ ಈ ಒಂದು ಸತ್ಯವೇದ ಅಧ್ಯಾಯವನ್ನು ದೇವರೇ ನಮ್ಗೆ ಕಲಿಯಲು ಕೊಟ್ಟಂತ ಅವಕಾಶಕ್ಕೋಸ್ಕರ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ನಮ್ಮೆಲ್ಲರಿಗೂ ಏಕ ಮನಸ್ಸನ್ನು ಕೊಡು ಅಷ್ಟೆಲ್ಲ ಸ್ವಾಮಿ. ಯಾವುದೇ ಇಂಟರ್ನೆಟ್ ಸಮಸ್ಯೆಗಳಾಗಲಿ, ಯಾವುದೇ ಸಮಸ್ಯೆಗಳು ಬರದ ಹಾಗೆ ಅಪ್ಪ ನೀನು ನಿನ್ನ ಕೃಪೆಯಿಂದ ನಮ್ಮ ನಡೆಸೆಂದು ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ಆದಿಯಿಂದ ಅಂತ್ಯದವರೆಗೂ ಇದನ್ನು ನಡೆಸು ಸ್ವಾಮಿ. ಅಪ್ಪ, ಈ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ಸ್ತೋತ್ರ. ಎಲ್ಲ ಘನತೆ ನಿನ್ಗೆ ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ, ಈಗ ಸ್ವಾಮಿ ನಾವು ಕಲಿಯಲು ನಿನ್ನ ಪವಿತ್ರಾತ್ಮನ ಸಹಾಯ ಅಪ್ಪ ನಮ್ಗೆ ವಿಶೇಷವಾಗಿ ನೀನು ಕೊಟ್ಟಿದ್ದಕ್ಕೋಸ್ಕರ ಸ್ತೋತ್ರ. ನೀನ್ ನಮ್ಮ ಜೊತೆಲಿ ಇರುವುದಕ್ಕೋಸ್ಕರ ಸ್ತೋತ್ರ. ಅಪ್ಪ, ನೀನೇ ಆದಿಯಿಂದ ಅಂತ್ಯದವರೆಗೂ ಇದು ನಡೆಸು. ಎಲ್ಲ ಘನತೆ ನಿನಗೆ ಸಲ್ಲಿಸ್ತೇವೆ ಸ್ವಾಮಿ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. All right, Pastor Job, thank you for being with us this morning. Over to you, sir. This is your time, please. Thank you, sir. Thank you. Thank you for your availability too. Good morning, praise the Lord, all of you. Welcome back to General Epistles class this morning. ಎಲ್ಲರಿಗೂ ಶುಭೋದಯ. ಮತ್ತೊಂದು ಆವರ್ತಿ ಕರ್ತನನ್ನು ಸ್ತುತಿಸ್ತೇನೆ. ಇರುವಂತ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ. ಮತ್ತು ನಾವು ಕಲಿತಾ ಇರತಕ್ಕಂತ ಈ ಒಂದು ಸಾಮಾನ್ಯ ಪತ್ರಿಕೆಗಳ ಮೊದಲನೇ ಪೇತ್ರದ ಪುಸ್ತಕಕ್ಕೆ ಮತ್ತೊಂದು ಆವರ್ತಿ ನಮ್ಮ ಅಧ್ಯಯನವನ್ನು ತಿರುಗಿಸೋಣ. We are in chapter 4 of First Peter. ಮೊದಲನೇ ಪೇತ್ರದ 4ನೇ ಅಧ್ಯಾಯಕ್ಕೆ ನಿಮ್ಮ ಸತ್ಯವೇದಗಳನ್ನು ದಯಮಾಡಿ ತಿರುಗಿಸ್ರಿ. Probably we will be done with this chapter for today, and then in the next class, chapter 5, and then we will directly go into 2 Peter. ಸಾಧ್ಯವಾದಷ್ಟು ಮೊದಲನೆಯ ಪೇತ್ರದ 4ನೇ ಅಧ್ಯಾಯವನ್ನು ಇವತ್ತು ಮುಗಿಸಲಿಕ್ಕೆ ಪ್ರಯತ್ನ ಮಾಡೋಣ. 5ನೇ ಅಧ್ಯಾಯ ಮುಂದಿನ ತರಗತಿಯಲ್ಲಿ, ಹಾಗೆ 2ನೇ ಪತ್ರಿಕೆಗೆ ಹೋಗಲಿಕ್ಕೆ ಪ್ರಯತ್ನ ಮಾಡೋಣ. I want to be a little more briefer than before today, and little by little I want to speak and complete, and then we will quickly go into the next book. ಸ್ವಲ್ಪ ವಿವರಣೆಯನ್ನು ಕೊಟ್ಟು ನಾನು ಮುಂದೆ ಹೋಗ್ಲಿಕ್ಕೆ ಇಷ್ಟಪಡುತ್ತೇನೆ. ಯಾಕಂದ್ರೆ ಇನ್ನು ಕೆಲವು ಪತ್ರಿಕೆಗಳನ್ನು ನಾವು ಈ ಒಂದು ಸೆಮಿಸ್ಟರ್ ಅಲ್ಲಿ ಮುಗಿಸಬೇಕಾಗಿದೆ. ಆದ ಕಾರಣ ಪ್ರತಿ ಅಧ್ಯಾಯಕ್ಕೆ ಬೇಕಾದಂತ ಸಂಕ್ಷಿಪ್ತವಾದಂತ ವಿವರಣೆಯನ್ನು ಕೊಟ್ಟು ನಾನು ಮುಂದೆ ಹೋಗಲು ಇಷ್ಟಪಡ್ತೇನೆ. I thank God for this opportunity, and I really thank Moses sir for a blessed time with him. Well, I have one prayer request. I mean, not to pray now, probably after the class or any time when you have time. Like my wife's younger mother, I don't know how to express. My wife's younger mother has passed away. Like her mother's sister, younger sister. So it's kind of my wife's mother, so to say. She has passed away last night. I slept at 3 o'clock and got up at 5 o'clock now. So we were there for some time, for a while. I request you to pray for her family members and their comfort later, not now. Sorry to hear that, sir. We will pray. ನಾವು ಅವರೊಂದು ಪ್ರಾರ್ಥನಾ ಮನವಿ ಕೇಳ್ತಾ ಇದ್ದಾರೆ. ನಿಮಗೆ ಸಮಯವಿದ್ದಾಗ ಇವತ್ತು ಅವರ
ಪ್ರಾರ್ಥನೆ ಮಾಡಿ, ವಿಶೇಷವಾಗಿ ಅವರ ಹೆಂಡತಿಯವರ ಕಡೆಯಿಂದ ಅವರ ತಾಯಿ, ಅವರ ಹೆಂಡತಿಯವರ ಚಿಕ್ಕಮ್ಮ ಅನ್ಸುತ್ತೆ, ಸೊ ಅವರು ತೀರೋಗಿದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಸೊ ಆ ಕುಟುಂಬದ ಒಂದು ಸಂತೈಸುವಿಕೆಗೋಸ್ಕರ ನೀವು ನಿಮಗೆ ಸಮಯವಿದ್ದಾಗ ನೆನಪು ಮಾಡಿಕೊಂಡು ಅವ್ರಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತಾ ಇದ್ದಾರೆ. All right. First Peter chapter 4, and then when we see verse number 3, we have the list of sins there. 4ನೇ ಅಧ್ಯಾಯಕ್ಕೆ ನಾವು ತಿರುಗಿಸೋಣ. ಮೊದಲನೇ ಪೇತ್ರ 4ನೇ ಅಧ್ಯಾಯ ಸರ್. Yes, sir. First Peter chapter 4, verse number 3. 3ನೇ ವಚನ. ಅಲ್ಲಿ ಅನೇಕ ಪಾಪದ ಒಂದು ಇದನ್ನ ನಾವು ಲಿಸ್ಟ್ ನೋಡ್ತಾ ಇದ್ದೇವೆ, ಪಟ್ಟಿಯನ್ನ ನೀವು ಗಮನಿಸಬಹುದು. He says, for we have spent enough of our past lifetime in doing the will of the Gentiles, when we walked in lewdness, lusts, drunkenness, revelries, drinking parties, and abominable idolatries. Something like that. ನೋಡಿ 3ನೇ ವಚನ. ನೀವು ಬಂಡುತನ, ದುರಾಶೆ, ಕುಡಿಕತನ, ದುಂದೌತನ, ಮದ್ಯಪಾನ ಗೋಷ್ಠಿ, ಅಸಹ್ಯವಾದ ವಿಗ್ರಹಾರಾಧನೆ, ಈ ಮೊದಲಾದವುಗಳನ್ನು ನಡೆಸುವುದರಲ್ಲಿಯೂ ಅನ್ಯ ಜನರಿಗೆ ಇಷ್ಟವಾದ ದುಷ್ಕೃತ್ಯಗಳನ್ನು ಮಾಡುವುದರಲ್ಲಿಯೂ ಕಳೆದು ಹೋದ ಕಾಲವೇ ಸಾಕು ಎಂಬುದಾಗಿ ಹೇಳ್ತಾ ಇದ್ದಾರೆ. He was telling, if the if the goal of the Christian's life is the freedom from sin, we will be delivered from death. ಒಬ್ಬ ವಿಶ್ವಾಸಿ ಅಥವಾ ಕ್ರೈಸ್ತನ ಒಂದು ಗುರಿ ಪಾಪದಿಂದ ಉಂಟಾಗಿರ್ತಕ್ಕಂಥ ಮರಣದಿಂದ ಸಂಪೂರ್ಣವಾಗಿ ಬಿಡುಗಡೆ ಮಾಡುವಂತದ್ದು. ಅದು ನಿಜವಾಗಿಯೂ ಅದರಿಂದ ನಾವು ಬಿಡುಗಡೆ ಹೊಂದಿದ್ದೇವೆ ಒಂದು ರೀತಿಯಲ್ಲಿ ನೋಡ್ಬೇಕಾದ್ರೆ. I don't know what your goal is actually, but our goal should be freedom from sin. ನಮ್ಮ ಜೀವಿತದ, ಕ್ರೈಸ್ತಿಯ ಜೀವಿತದ ಗುರಿ ಏನಾಗಿರ್ಬೇಕಾದ್ರೆ ಪ್ರತಿದಿನ ಪಾಪದಿಂದ ಬಿಡುಗಡೆ ಹೊಂದುವಂತದ್ದು, ಜಯೋತ್ಸವದೊಡನೆ ನಡೆಯುವಂಥದ್ದು. In that case, we are rushing or moving, heading towards completeness of the holiness. ಆದ ಕಾರಣ ಪರಿಶುದ್ಧತೆಯನ್ನು ಸಿದ್ಧಿಗೆ ತರುವುದಕ್ಕೋಸ್ಕರವಾಗಿ ಪ್ರತಿದಿನ ನಾವು ಏನ್ ಮಾಡ್ಬೇಕಂದ್ರೆ ಪಾಪದ ಸ್ವಭಾವಗಳಿಂದ ನಮ್ಮನ್ನು ನಾವು ದೇವರ ಸಹಾಯದ ಮೂಲಕವಾಗಿ ಪಾಪದ ಸ್ವಭಾವಗಳಿಂದ ಬಿಡುಗಡೆ ಹೊಂದಿ ಪರಿಶುದ್ಧತೆಯನ್ನು ಸಿದ್ಧತೆಗೆ ತರುವುದಕ್ಕೋಸ್ಕರವಾಗಿ ಪ್ರಯತ್ನ ಮಾಡಬೇಕಾಗಿದೆ. It's not possible to become 100% holy as long as we are on this earth. ಈ ಲೋಕದಲ್ಲಿ ಇರುವವರೆಗೂ 100ಕ್ಕೆ 100ರಷ್ಟು ನಾವು ಪರಿಶುದ್ಧರಾಗಿ ಅಥವಾ ಪರಿಪೂರ್ಣರಾಗಿ ಜೀವಿಸುವುದಕ್ಕೆ ಅಸಾಧ್ಯವಾಗುವುದು. As long as we have this physical body, it's actually impossible. ಇದು ನಾವು ಇಂಥ ದೇಹದಲ್ಲಿ ಪಾಪದ ಕೂಡಿರ್ತಕ್ಕಂಥ ಈ ಲೋಕದಲ್ಲಿ ಅಥವಾ ಈ ದೇಹದಲ್ಲಿ ಜೀವಿಸುವವರೆಗೂ ಅದು ನಮಗೆ ಅಸಾಧ್ಯಕರವಾಗಿದೆ ಪರಿಪೂರ್ಣತೆಗೆ ಬರಲಿಕ್ಕೆ. But you see, out of this body we have holiness, complete holiness. ಈ ದೇಹವನ್ನು ಬಿಟ್ಟು ನಾವು ಯೋಚನೆ ಮಾಡುವಾಗ ಒಂದು ಆತ್ಮಿಕ ಲೋಕದಲ್ಲಿ ಪರಿಶುದ್ಧತೆ ಎಂಬತಕ್ಕಂಥದ್ದಿದೆ. Why I said this is because we think we are holy and 100% holy, but we do not know what is the thing that makes God unhappy. We do not know. ನಾವು ಅಂದ್ಕೊಳ್ತೇವೆ ನಾವು ಪರಿಶುದ್ಧತೆಯಲ್ಲಿ ಅನೇಕ ಸಾರಿ ಜೀವಿಸ್ತಾ ಇದ್ದೇವೆ ಎಂಬುದಾಗಿ. ಆದ್ರೆ ದೇವರ ದೃಷ್ಟಿಯಲ್ಲಿ ಇರುವಂತ ಪರಿಶುದ್ಧತೆ ಏನೆಂಬುದನ್ನು ಅರ್ಥ ಮಾಡಿಕೊಳ್ಳದೆ ಜೀವಿಸುವಂತ ಸ್ಥಿತಿಯಲ್ಲಿ ಕೂಡ ನಾವಿರಬಹುದು. Because we have the list of sins in front of our eyes, and we see that list and see, okay, I don't have this, okay, I don't have this, okay, I don't have this. You know, we tick right ticks for the list of sins that we have, because they are sins in our eyes. But we don't know there are some sins which are not listed here,
which are against God. ನೋಡಿ, ಈ 3ನೇ ವಚನನ ಓದಿ ಬಂಡುತನವಾಗ್ಲಿ, ದುರಾಶೆ ಆಗ್ಲಿ, ಕುಡುಕಿತನ ಆಗ್ಲಿ, ದುಂದೋತನ ಆಗ್ಲಿ, ಮದ್ಯಪಾನ ಗೋಷ್ಠಿ ಆಗ್ಲಿ ಅಥವಾ ಅಸಹ್ಯವಾದ ವಿಗ್ರಹಾರಾಧನೆ, ಇಂತ ಒಂದು ಪಟ್ಟಿಯನ್ನು ಓದಿದ ಮೇಲೆ ನಾನು ಯಾವುದೂ ಈ ತರವಾದಂತ ಪಾಪಗಳಲ್ಲಿ ನಾನು ತಲ್ಲೀನವಾಗಿಲ್ಲ, ನಾನು ಪರಿಶುದ್ಧವಾಗಿ ಜೀವಿಸ್ತಾ ಇದ್ದೇನೆ ಎಂಬುದಾಗಿ ಅನೇಕ ಸಾರಿ ಅಂದುಕೊಳ್ಳಬಹುದು. ಆದ್ರೆ ಈ ಪಟ್ಟಿಯನ್ನು ಬಿಟ್ಟು ಬೇರೆ ಪಟ್ಟಿಗಳು ನಮಗೆ ತಿಳಿಯದೇ ಇರಬಹುದು, ಅಥವಾ ಅನೇಕ ಪಾಪದ ಸ್ವಭಾವಗಳು ನಮ್ಮಲ್ಲೇ ಇರಬಹುದು. ಅವುಗಳನ್ನು ನಾವು ಗುರುತಿಸದೆ ಅನೇಕ ಸಾರಿ ನಾವು ಪರಿಶುದ್ಧರು ಎಂಬ ಪಟ್ಟಿಯಲ್ಲಿ ಜೀವಿಸುವಂತ ಒಂದು ಸಮಸ್ಯೆಯಲ್ಲಿ ಅಥವಾ ಶೋಧನೆಯಲ್ಲಿ ತೊಡಗಿಸಿಕೊಂಡಿರಬಹುದು. Actually, the context of this passage is about the sufferings. Okay, our sufferings. It's in the from the last few verses of 3rd chapter and even this passage proceeding to this, and even more verses than this, until probably 5 or 6 verses. It talks about the sufferings of us, our sufferings. ಇಡೀ 1ನೇ ಪೇತ್ರದ ಒಂದು ಪ್ರಮುಖವಾದಂತ ವಿಷಯ, ಅದು ಎಲ್ಲಾ ಒಂದು ಅಧ್ಯಾಯಗಳಲ್ಲಿ ಬರ್ತದೆ, ಬಾಧೆಗಳು. ಕ್ರೈಸ್ತರು ಬಾಧೆಗಳನ್ನು, ಸಂಕಟಗಳನ್ನು, ಕಷ್ಟಗಳನ್ನು ಅನುಭವಿಸುವಾಗ ಅವರ ಪ್ರತಿಕ್ರಿಯೆ ಹೇಗಿರಬೇಕು ಎಂಬುದಾಗಿ ಇಡೀ ಈ ಪತ್ರಿಕೆಯ ಸಂದರ್ಭ ಆ ಬಾಧೆಗಳನ್ನು ಕುರಿತು ಮಾತನಾಡ್ತಾ ಇದೆ. ಬಾಧೆಗಳಿಗೆ ನಾವು ಹೇಗೆ ಪ್ರತಿಕ್ರಿಯಿಸಬೇಕು ಎಂಬುದಾಗಿ. And now when he was talking about sufferings, why should he talk about sins? ಒಂದು ಕಡೆ ಬಾಧೆಗಳ ವಿಷಯದಲ್ಲಿ ಮಾತನಾಡುವಾಗ ಪಾಪಗಳ ವಿಷಯದಲ್ಲಿ ಯಾಕೆ ಇಲ್ಲಿ ಪೇತ್ರನು ಮತ್ತೆ ಗುರುತಿಸ್ತಾ ಇದ್ದಾನೆ? Anybody has any answer for this? ಒಂದು ಕಡೆ ಬಾಧೆಗಳ ವಿಷಯದಲ್ಲಿ ಮಾತನಾಡ್ತಾ ಇದ್ದಾನೆ, ಇನ್ನೊಂದು ಕಡೆ ಪಾಪಗಳನ್ನು ಕೂಡ ಕುರಿತು, ಕ್ರೈಸ್ತಿಯ ಜೀವಿತದಲ್ಲಿ ಪಾಪಗಳನ್ನು ಕೂಡ ಕುರಿತು ಮಾತನಾಡ್ತಾ ಇದ್ದಾನೆ. ಇದಕ್ಕೇನಾದ್ರೂ ಉತ್ತರ ಇರಬಹುದಾ? ಯಾರಾದ್ರೂ ಇದನ್ನು ಉತ್ತರಿಸ್ತಾರೆ ಈ ವಿಷಯದಲ್ಲಿ? Actually, it's very easy, because of the sinful life, we have the suffering. That's one of the points. ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ನಾವು ಬಾಧೆಗಳಿಗೆ ಒಳಗಾಗಿರುವಂತದ್ದು ಸಾಮಾನ್ಯವಾಗಿ ಪಾಪದ ನಿಮಿತ್ತವೇ ಎಂಬುದಾಗಿ ಅದು ಒಂದು ಕಾರಣವಾಗಬಹುದು. We know that very well, right? Yes, because Bible says we have death. The wages of sin is death. Let's say suffering. Yeah, wages of sin is suffering. ಪಾಪವು ಕೊಡುವಂತ ಸಂಬಳ ಮರಣ ಎಂಬುದಾಗಿ. ಸೊ ಒಂದು ಬಾಧೆಯನ್ನು ಮನುಷ್ಯ ಪಾಪದಿಂದ ಉಂಟಾಗಿರತಕ್ಕಂತ ಬಾಧೆಯನ್ನು ಮನುಷ್ಯ ಸಾಮಾನ್ಯವಾಗಿ ಅನುಭವಿಸ್ತಾ ಇದ್ದಾನೆ. So we can take that reason here why he mentioned about sins when he was talking about suffering. So when you have sinful life in you, you will have to face suffering one way or the other way. ಅದ ಕಾರಣ ಒಂದು ಕಡೆ ಹೇಳ್ತಾ ಇದ್ದಾನೆ, ನೀವು ಈ ಒಂದು ಲೋಕದಲ್ಲಿ ಜೀವಿಸುವಾಗ, ಕ್ರೈಸ್ತರಾಗಿ ಜೀವಿಸುವಾಗ ಬಾಧೆಗಳಿಗೆ ಒಳಗಾಗುವಂಥದ್ದು ಸಾಮಾನ್ಯವಾದಂತ ಸಂಗತಿ. ಆದ್ರೆ ಒಬ್ಬ ಕ್ರೈಸ್ತನು ಎಂಬುದಾಗಿ ಕರೆಸಿಕೊಂಡ ಮೇಲೆ ಈ ಲೋಕದ ಪಾಪದ ಕೃತ್ಯಗಳಲ್ಲಿ ನಿನ್ನನ್ನು ತೊಡಗಿಸಿಕೊಳ್ಳುವಾಗ ಇನ್ನೂ ಬಾಧೆಗಳಿಗೆ ಒಳಗಾಗುವಂಥದ್ದು ಸಹಜವಾಗುತ್ತದೆ. ಸೊ ಅದನ್ನು ಕೂಡ ಇಲ್ಲಿ ಪೇತ್ರನು ತಿಳಿಸ್ತಾ ಇದ್ದಾನೆ. And so he was trying to say we should no longer live in sin. ಅದ ಕಾರಣ ಪೇತ್ರನು ಹೇಳ್ತಾನೆ, ನಾವು ಎಂದಿಗೂ ಪಾಪದ ದುಷ್ಕೃತ್ಯಗಳಲ್ಲಿ ಜೀವಿಸಬಾರದು ಎಂಬುದಾಗಿ. That means we should think about holiness now onwards. ಅದಕ್ಕೆ ಬದಲಾಗಿ ನಾವು ಪರಿಶುದ್ಧತೆಯ ಬಗ್ಗೆ ಯೋಚಿಸಬೇಕು, ಪರಿಶುದ್ಧತೆಯನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸಬೇಕು. So in the list he was talking about lewdness as the first type of sin. He said lewdness, 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 the first type of sin. ಮೊದಲನೇ ಲಿಸ್ಟ್ ಅಲ್ಲಿ ಮೊದಲನೇ ದುಷ್ಕೃತ್ಯ ಅಥವಾ ಪಾಪ ಎಂಬುದಾಗಿ ಹೇಳುವಾಗ ಬಂಡುತನ ಎಂಬುದಾಗಿ ಹೇಳ್ತಾ ಇದ್ದಾನೆ ನೋಡಿ ಅಲ್ಲಿ. So we bridle animals, right? We bridle the animals so that they will not go away from our hands
you see, they will be stuck in our hands, like to their eyes sometimes, to their mouth sometimes, and we hold the bridle, and then we move on with the animals sometimes, because they are rebellious, they go away from our hands. So when we hold like cows or buffaloes, from their nose we have the thread, we just hold from behind and then move on towards the front. So they will not go away here and there. So when they are trying to go away, we just pull the bridle back, and they will just be controlled. ನಿಮ್ಮೆಲ್ಲರೂ ಗೊತ್ತೇ ಇದೆ, ಪ್ರಾಣಿಗಳನ್ನು ನಮ್ಮ ಅಧೀನದಲ್ಲಿ ಇಟ್ಟುಕೊಳ್ಳೋದಕ್ಕೋಸ್ಕರವಾಗಿ ಅವುಗಳಿಗೆ ಹಾಕಿರ್ತಕ್ಕಂಥ ಲಗಾಮು ಅವುಗಳನ್ನು ಹತೋಟಿಗೆ ತರುವುದಕ್ಕೆ ಅದು ಸಹಾಯವಾಗ್ತದೆ. ಅದೆಲ್ಲರಿಗೂ ನಮಗೆ ಗೊತ್ತೇ ಇದೆ. ಲಗಾಮುಗಳ ಮೂಲಕವಾಗಿ ಅವುಗಳನ್ನು ನಾವು ಹತೋಟಿಗೆ ತರುತ್ತೇವೆ. So when we don't have the bridle, we cannot control the animal. So the animal is uncontrollable in our hands. ಒಂದು ವೇಳೆ ಆ ಲಗಾಮು ಇಲ್ಲದೆ ಹೋದ್ರೆ ಅಂತ ಪ್ರಾಣಿಗಳನ್ನು ಸ್ವಾಧೀನಕ್ಕೆ ನಾವು ತರುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಕಡಿವಾಣ ಹಾಕುವುದಕ್ಕೆ ನಾವು ಆ ಲಗಾಮುಗಳನ್ನು ಉಪಯೋಗಿಸ್ತೇವಲ್ವಾ, ಒಂದು ವೇಳೆ ಅದು ಇಲ್ಲದೆ ಹೋದ್ರೆ ಅವುಗಳನ್ನು ಸ್ವಾಧೀನಕ್ಕೆ ತರಲಿಕ್ಕೆ ಕಷ್ಟಕರವಾಗುತ್ತೆ. Now Peter was talking about lewdness, that type of sin, that means unbridled, unrestrained sin. They just keep on doing and doing without any stopping, because there is no control for them. ಬಂಡುತನ ಎಂಬುದಾಗಿ ಹೇಳುವಾಗ ನಾವು ಕೆಲವು ಪಾಪಗಳನ್ನು ನಮ್ಮ ಸ್ವಾಧೀನಕ್ಕೆ ನಾವು ತೆಗೆದುಕೊಳ್ಳದೆ ಅವುಗಳನ್ನು ಪದೇ ಪದೇ ಪುನರಾವರ್ತಿಸ್ತಾ ಇರ್ತೇವೆ. ಅದರ ವಿಷಯದಲ್ಲಿ ನಮ್ಮ ಒಂದು ಮನಸ್ಸಾಕ್ಷಿಯು ಕೂಡ ಏನಾಗಿರ್ತದೆ ಅಂದ್ರೆ ಸಂಪೂರ್ಣವಾಗಿ ಸತ್ತು ಹೋಗಿರ್ತದೆ. ಅದೇನು ಇಲ್ಲ ಎಂಬುದಾಗಿ ಅಂದುಕೊಂಡಿರ್ತೇವೆ. ಆ ರೀತಿಯಾದಂತ ಸ್ಥಿತಿಗೆ ಹೋಗಿರ್ತದೆ. ಬಂಡುತನ ಅಂದ್ರೆ ತಿಳಿದಂತ ಪಾಪಗಳನ್ನು ಪದೇ ಪದೇ ಪುನರಾವರ್ತಿಸುವಂತದ್ದು, ಅದು ಏನು ಇಲ್ಲ ಎಂಬುದಾಗಿ ತೆಗೆದುಕೊಂಡು ಅದನ್ನು ಸ್ವಾಧೀನವಿಲ್ಲದಂತ ರೀತಿನಲ್ಲಿ ನಡ್ಕೊಳ್ತಾ ಇರ್ತದೆ. It's terrible to see an uncontrolled person, right? It's terrible. If a person is uncontrollable in his other activities, we cannot see that. But if he is uncontrollable in his sinful life, you know what? Oh my goodness, this is terribly, terribly dangerous. So ಇದು ಬಹಳ ಒಬ್ಬ ಕ್ರೈಸ್ತನ ಜೀವಿತದಲ್ಲಿ ಒಂದು ಅಪಾಯಕಾರಿಯಾದ ಸಂಗತಿ ಇರುತ್ತೆ. ತಿಳಿದಂತ ಪಾಪಗಳನ್ನು ಸ್ವಾಧೀನಕ್ಕೆ ತರದೆ ಅವುಗಳಲ್ಲಿಯೇ ಮುಂದುವರಿಯುತ್ತಾ ಇರತಕ್ಕಂಥದ್ದು ಅವನ ಜೀವಿತಕ್ಕೂ ಅಷ್ಟೇ ಅಲ್ಲ, ಕ್ರೈಸ್ತನು ಎಂಬುದಾಗಿ ಕರೆಸಿಕೊಳ್ಳುವಾಗ ಈ ಲೋಕದಲ್ಲಿ ಜೀವಿಸುವಾಗ ಜನರಿಗೂ ಕೂಡ ಅದೊಂದು ಅವಕಾಶ ಕೊಡುತ್ತದೆ. ಅದು ನಮ್ಮನ್ನು ಬಾಧೆಗಳಿಗೆ ಉಂಟು ಮಾಡೋದಕ್ಕೂ ಕೂಡ ಒಂದು ದಾರಿ ಕಲ್ಪಿಸಿಕೊಡುತ್ತದೆ. ಆದ ಕಾರಣ ಬಂಡುತನ ಬಹಳ ಅಪಾಯಕಾರಿ, ಅವುಗಳನ್ನು ನಾವು ಸ್ವಾಧೀನಕ್ಕೆ ತರಬೇಕು. He was trying to say Christ suffered for us. That means we have this type of sinful life in us, and Christ suffered for us. When you see that in verse number 1 of chapter 4, we have that sense there. We have this type of sin, and that's why Christ died for us. ನೋಡಿ, ಇಲ್ಲಿ 4ನೇ ಅಧ್ಯಾಯದ 1ನೇ ವಚನ, ಕ್ರಿಸ್ತನು ಶರೀರದಲ್ಲಿ ಬಾಧೆ ಪಟ್ಟಿದ್ದರಿಂದ ನೀವು ಸಹ ಆತನಿಗಿದ್ದ ಭಾವವನ್ನು ಇಡುಕೊಳ್ಳಿರಿ ಎಂಬುದಾಗಿ ಹೇಳ್ತಾರೆ. ಕ್ರಿಸ್ತನು ನಮಗೋಸ್ಕರ ಬಾಧೆ ಪಟ್ಟನು. ಆದ ಕಾರಣ ಶರೀರದಲ್ಲಿ ಬಾಧೆ ಪಟ್ಟವನು ಪಾಪದ ವಶದಿಂದ ತಪ್ಪಿಸಿಕೊಂಡವನಾಗಿ ಉಳಿದಿರುವ ತನ್ನ ಜೀವಮಾನ ಕಾಲದಲ್ಲಿ ಇನ್ನು ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ ದೇವರ ಚಿತ್ತವಾದ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡೋಣ ಎಂಬುದಾಗಿ ಹೇಳ್ತಾರೆ. ಕ್ರಿಸ್ತನ ಸಂಕಟಗಳನ್ನು ಬಾಧೆಗಳನ್ನು ತೆಗೆದುಕೊಂಡು ಅವರಿಗೆ ಎಚ್ಚರಿಸ್ತಾ ಇದ್ದಾನೆ. ಇನ್ನು ಮೇಲೆ ನಾವು ಪಾಪ ಮಾಡಿ ಬಾಧೆಗಳಿಗೆ ಒಳಗಾಗದೆ ಪರಿಶುದ್ಧರಾಗಿ ಜೀವಿಸುವುದಕ್ಕೆ ಪ್ರಯತ್ನಿಸೋಣ ಎಂಬುದಾಗಿ. Once upon a time, there was a very, of course, the cows and buffaloes matter I'm talking about. There was a very disobedient animal was there in the family of one man. He was actually trying to control that animal from going away out of the hand, out of the control of the owner,
but the animal did not listen to him, so it made him harm and just made him harmful, and then he was harmed in the point of controlling the animal. He was bleeding, and there was a trouble on because of that animal. He suffered and struggled, but you know he was just wounded very much in the point of controlling the animal. But after some time, he could, okay, he was able to control the animal. The point I'm trying to make is his suffering caused him, okay, I mean, to control the animal, it caused him to suffer. He suffered, but at the end, he could control the animal. And why am I giving this example is we are uncontrollably, like unbridled, unrestrained people in our sinful life. And it caused Jesus Christ to suffer, but he won the match. Like he could control all of us. ಉದಾಹರಣೆ ಹೇಳ್ತಾ ಇದ್ದಾರೆ, ಒಂದು ಕುಟುಂಬದಲ್ಲಿ ಆ ಹಸುಗಳನ್ನು ಎಮ್ಮೆಗಳನ್ನು ಮೇಯಿಸ್ತಾ ಇದ್ರು. ಒಂದು ಪ್ರಾಣಿ ಅದರಲ್ಲಿ ಬಹಳಷ್ಟು ಸ್ವಾಧೀನಕ್ಕೆ ಬಾರದೆ ಇರತಕ್ಕಂತ ಒಂದು ಪ್ರಾಣಿಯಾಗಿತ್ತು. ಬಹಳಷ್ಟು ಆ ಒಂದು ಬಹಳ ಕಷ್ಟಕರವಾಗಿ ಅದನ್ನು ಸ್ವಾಧೀನಕ್ಕೆ ತರಲಿಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಅದನ್ನು ನೋಡಿಕೊಳ್ಳುವಂತ ವ್ಯಕ್ತಿ ಅದನ್ನು ತನ್ನ ಸ್ವಾಧೀನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡುವಾಗ ಒಂದು ಸಾರಿ ಅದು ಅದರಿಂದ ಗಾಯಕ್ಕೆ ಒಳಗಾದ. ಸೊ ಗಾಯಕ್ಕೆ ಒಳಗಾದ್ಮೇಲೆನೂ ಕೂಡ ಆತನು ಬಿಡದೆ ಅದನ್ನು ತನ್ನ ಸ್ವಾಧೀನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿ ತದನಂತರ ಅದನ್ನು ಒಂದು ಹತೋಟಿಗೆ ತರಲಿಕ್ಕೆ ಸಾಧ್ಯವಾಯಿತು. ಹೀಗೆ ನಾವು ನೋಡುವಾಗ ಅದು ಉದಾಹರಣೆ ಅವ್ರು ಯಾಕೆ ಹೇಳಿದ್ರು ಅಂದ್ರೆ, ಕ್ರಿಸ್ತನು ತಾನು ಶರೀರದಲ್ಲಿ ನಮಗೋಸ್ಕರ ಬಾಧೆ ಪಟ್ಟು ಎಲ್ಲದರ ಮೇಲೆ ಜಯವನ್ನು ಹೊಂದಿದ ಕಾರಣ ಇವತ್ತು ಆತನು ಪಾಪರಹಿತವಾದಂತ ಜೀವಿತಕ್ಕೆ ಒಂದು ಮಾದರಿಯಾಗಿದ್ದಾನೆ. ಆತನು ಎಲ್ಲದರ ಮೇಲೆ ಜಯ ಹೊಂದಿದವನಾದ ಕಾರಣ ನಾವು ಆತನನ್ನು ನೋಡುತ್ತಾ ಈ ಲೋಕದಲ್ಲಿ ನಮಗೆ ಎದುರಾಗಿ ಬರ್ತಕ್ಕಂಥ ಪ್ರತಿಯೊಂದು ಪಾಪಗಳ ಮೇಲೆ ನಾವು ಜಯವನ್ನು ಜೀವಿಸಬೇಕಾದ್ರೆ, ಜಯದ ಜೀವಿತವನ್ನು ಜೀವಿಸಬೇಕಾದ್ರೆ ನಮಗೆ ಗೊತ್ತಿರ್ತಕ್ಕಂಥ ಕಂಡು ಬರುವಂತ ಪಾಪ ಸ್ವಭಾವದ ಜೀವಿತವನ್ನು ನಾವು ಹತೋಟಿಗೆ ತರಬೇಕಾಗಿದೆ. ಇಲ್ಲವಾದ್ರೆ ಕ್ರೈಸ್ತಿಯ ಜೀವಿತದಲ್ಲಿ ಪರಿಶುದ್ಧತೆಯನ್ನು ಸ್ಥಿತಿಗೆ ತರಲಿಕ್ಕೆ ಅಸಾಧ್ಯವಾಗ್ತದೆ. Suffering is the point here. But meanwhile, he was also talking about the sufferings of Christ, and we are reason for that suffering. And now he was telling, we no longer, okay, we no longer should live for the lusts of men. That's what we see in verse number 2, okay. Because of his suffering, we have to consider his suffering, and we should no longer live the life for the lustful man. ಪೇತ್ರ ಹೇಳ್ತದನ್ನ, ನಮಗೆ ಉಳಿದಿರುವ ನಮ್ಮ ಜೀವಮಾನ ಕಾಲದಲ್ಲಿ ಇನ್ನು ಮೇಲೆ ಮನುಷ್ಯರ ಅಭಿಲಾಷೆಗಳ ಪ್ರಕಾರ ನಾವು ಬದುಕಬಾರದು, ದೇವರ ಚಿತ್ತದ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡಬೇಕು ಎಂಬುದಾಗಿ ಅವರಿಗೆ ಪ್ರಬೋಧಿಸ್ತಾ ಇದ್ದಾನೆ. And in the list we also have the second sin listed, like lusts. ಮೊದಲನೇದಾಗಿ ಬಂಡುತನ, ಸ್ವಾಧೀನಕ್ಕೆ ಬಾರದೆ ಇರತಕ್ಕಂತ ಪಾಪದ ಸ್ವಭಾವಗಳು. ಎರಡನೇದಾಗಿ ದುರಾಶೆ. ಆ ಪಟ್ಟಿಯ ಪಾಪದ ಪಟ್ಟಿಯಲ್ಲಿ ದುರಾಶೆ ಅಂತ ಇದೆ ನೋಡಿ ಅಲ್ಲಿ. And this is talking about the physical thing, wanting others. It's in English it talks about lusts. ಇದು ದುರಾಶೆ ಅಂದ್ರೆ ಕೆಲವೊಂದು ದೈಹಿಕವಾದಂತ ವಿಷಯಗಳು ಕೂಡ ಹತೋಟಿಗೆ ಬಾರದೆ ಇರತಕ್ಕಂತ ಕೆಲವೊಂದು ಪಾಪ ಸ್ವಭಾವಗಳು. So excessive indulgence, excessive involvement into the sensual things of the body. ದೇಹಕ್ಕೆ ಒಳಪಟ್ಟಂತ ಅನೇಕ ಪಾಪದ ಅಥವಾ ಸ್ವಾಧೀನಕ್ಕೆ ಬಾರದೆ ಇರತಕ್ಕಂತ ಪಾಪದ ಸ್ವಭಾವಗಳಲ್ಲಿ ಒಬ್ಬ ವ್ಯಕ್ತಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತದ್ದನ್ನು ಈ ದುರಾಶೆ ತಿಳಿಸ್ತಾ ಇದೆ.
And as we go on, as we go on in the list, lewdness, lust, and then drunkenness. ಪಟ್ಟಿಯಲ್ಲಿ ಮೂರನೇದು ನೋಡಿ, ಕುಡಿಕತನ. Terrible. Okay, this is terrible to see, drunkenness. There was a man in our locality. He just drank so much. He drank so much so that he could not understand his wife. And when he came into the home, she was like sick and helplessly laying down on the bed. And immediately he became an animal. He was upset and angry with her. Why do you sleep when I come? Don't you know who is coming here? You don't know anything about anything, how to honor me and respect me. I am so and so. And then immediately he got upset. He was completely drunken, and he does not know what he was doing in that time. And then he beat his wife and beat and beat, and she is dead. ಒಂದು ಉದಾಹರಣೆ ಹೇಳ್ತಾರೆ, ಕುಡಿಕತನ ಎಷ್ಟು ಅಪಾಯಕಾರಿಯಾಗಿದೆ ಎಂಬುದಾಗಿ. ನಮ್ಮೆಲ್ಲರಿಗೂ ಗೊತ್ತೇ ಇದೆ, ನಮ್ಮ ಒಂದು ಸಮಾಜದಲ್ಲಿ ಕೂಡ ನಾವು ನೋಡ್ತೇವೆ. ಒಬ್ಬ ವ್ಯಕ್ತಿ ಕುಡಿಕತನದಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿರುವಾಗ ತನ್ನ ಸ್ವಾಧೀನವನ್ನೇ ತಾನು ಕಳ್ಕೊಂಡಿರ್ತಾನೆ. ತಾನು ಏನ್ ಮಾಡ್ತಾನೋ ಅವನಿಗೆ ಗೊತ್ತಾಗುದಿಲ್ಲ. ಈ ರೀತಿಯಾಗಿ ಅವರಿಗೆ ತಿಳಿದಿರ್ತಕ್ಕಂತ ಒಬ್ಬ ವ್ಯಕ್ತಿ ಒಂದು ಕುಟುಂಬಕ್ಕೆ ಅವನ ಸ್ವಂತ ಮನೆಯವರನ್ನೇ ತಿಳಿಯದೆ, ವಿಶೇಷವಾಗಿ ಹೆಂಡತಿಗೆ ಒಂದು ಬಹಳ ಅಂದ್ರೆ ಕುಡಿಕತನದಲ್ಲಿರುವಾಗ ಒಡೆಯುವಂಥದ್ದು ಅಥವಾ ಆ ರೀತಿಯಾಗಿ ಅವನು ತೊಡಗಿಸಿಕೊಳ್ಳುವಾಗ ಅಲ್ಲೇನಾಯ್ತು ಅಂದ್ರೆ ಕೊನೆಗೆ ತನ್ನ ಹೆಂಡತಿಯನ್ನೇ ಅವನು ಕೊಂದಾಕುವಂತ ಸ್ಥಿತಿಗೆ ಹೊರಟ. ಸೊ ಈ ರೀತಿಯಾಗಿ ಎಷ್ಟು ಅಪಾಯಕಾರಿಯಾಗಿದೆ ಅಂದ್ರೆ ಅದು ಕುಟುಂಬಗಳನ್ನು ಸಂಪೂರ್ಣವಾಗಿ ಒಡೆದು ಹಾಕುತ್ತೆ, ಸರ್ವನಾಶಕ್ಕೆ ಕಾರಣವಾಗುತ್ತೆ. ಇಂಥ ಅಪಾಯಕಾರಿಯಾದಂತ ಪಾಪಗಳಲ್ಲಿ ತೊಡಗಿಸಿಕೊಳ್ಳಬಾರದು ಎಂಬುದಾಗಿ ಪೇತ್ರನು ಕೂಡ ಪ್ರಬೋಧಿಸ್ತಾ ಇದ್ದಾನೆ. And in this passage we also have next in the list like revelries and then drinking parties. You see, these are another types of sinful things that we have here. ಇಷ್ಟಲ್ಲಿ ನೀವು ಗಮನಿಸಬಹುದು, ದುಂದೌತನ ಅಂತ ಇದೆ 4ನೇಯಲ್ಲಿ. ಆಮೇಲೆ ಮದ್ಯಪಾನ ಗೋಷ್ಠಿ. According to the Greek word, it means like a band of the drunken. Okay, band is a troop, it's a group, a band of drunken people. Yeah. So together, doing it together. ಇಲ್ಲಿ ಮದ್ಯಪಾನ ಗೋಷ್ಠಿ ಅಂದ್ರೆ ಜನಗಳೊಟ್ಟಿಗೆ ಸೇರಿ ಒಂದು ಸಂಭ್ರಮದಲ್ಲಿ ಸೇರಿದ ಹಾಗೆ ಈ ಮದ್ಯಪಾನದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರ್ತಕ್ಕಂಥದ್ದು. This sin is terrible because it is not connected with just one person. When I am doing it, I would invite others to do it because I cannot do it alone. There's something, the kind of feeling there in it. ಇಲ್ಲಿ ವ್ಯಕ್ತಿ ಮಾತ್ರ ಇದ್ರಲ್ಲಿ ತೊಡಗಿಸಿಕೊಂಡಿಲ್ಲ, ಗೋಷ್ಠಿ ಎಂಬುದಾಗಿ ಬರೆಯಲ್ಪಟ್ಟಿದೆಯಲ್ಲ ಇಲ್ಲಿ, ಅಂದ್ರೆ ಅನೇಕರು ಈತನ ಜೊತೆಯಲ್ಲಿ ಸೇರಿದ್ದಾರೆ ಈ ಪಾಪದ ಕೃತ್ಯದಲ್ಲಿ. ಸೊ ಇದು ತನಗೆ ಹಾನಿ ಉಂಟು ಮಾಡುವಂತದಷ್ಟೇ ಅಲ್ಲ, ಆತನ ಜೊತೆಲಿರ್ತಕ್ಕಂಥ ಅನೇಕರಿಗೂ ಕೂಡ ಇದು ಹಾನಿ ಉಂಟು ಮಾಡಿದೆ. ಇದು ನಿಜವಾಗಿಯೂ ಭಯಂಕರವಾದದ್ದು, ಅಪಾಯಕಾರಿಯಾದಂತ ಒಂದು ಪಾಪವಾಗಿದೆ. We are trying to have company to worship God together, but they are trying to have company to destroy the body of God. ಹೇಗಂದ್ರೆ ನಾವು ಒಟ್ಟಾಗಿ ಸೇರಿ ಬರುವಂತದ್ದು ದೇವರ ಆರಾಧನೆಗೋಸ್ಕರ, ಆದ್ರೆ ಈ ಪಾಪದ ಕೃತ್ಯಗಳನ್ನು ಮಾಡ್ಲಿಕ್ಕೆ ಒಟ್ಟಾಗಿ ಸೇರಿ ಬರುವಂತದ್ದು ಅವು ಒಬ್ಬ ವ್ಯಕ್ತಿಯ ಜೀವಿತವನ್ನೇ ಹಾಳು ಮಾಡುವಂತದ್ದಾಗಿದೆ. We call it wildly acting people, not worldly acting. It's wildly acting people.
ಒಂದು ವಿಕೃತವಾಗಿ ನಡ್ಕೊಳ್ಳುವಂತ. And they also stagger or walk around or just made problem throughout the streets, throughout the public streets. ನಿಮ್ಗೆ ಗೊತ್ತಿದೆ, ಒಬ್ಬ ವ್ಯಕ್ತಿ ಕುಡಿಕತನಕ್ಕೆ ಅಥವಾ ಮದ್ಯಪಾನ ಗೋಷ್ಠಿಗೆ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿ ಎಷ್ಟು ಸಮಾಜದಲ್ಲಿ ಹಾನಿ ಉಂಟು ಮಾಡಬಹುದು. ಒಬ್ಬ ವ್ಯಕ್ತಿ ಅಷ್ಟು ವಿಕೃತವಾಗಿ ನಡ್ಕೊಳ್ಳುವಾಗ ಆತನ ಅಥವಾ ಆತನ ಸಂಗಡಿಗರ ಮೂಲಕವಾಗಿ ಸಮಾಜಕ್ಕೆ ಎಷ್ಟು ಹಾನಿಯಾಗಬಹುದು. ಎಂತ ಒಂದು ಒಂದು ಗದ್ದಲದ ಒಂದು ಅಶಾಂತಿಯುಳ್ಳಂತ ಒಂದು ಪರಿಸರವೇ ಉಂಟಾಗಬಹುದು ಎಂಬುದಾಗಿ ಸ್ವಲ್ಪ ಯೋಚನೆ ಮಾಡಿ. And the other one is idolatry, abominable idolatry in the list. ಮತ್ತೆ ಈ ಪಟ್ಟಿಯಲ್ಲಿ ನೀವು ಕೊನೆಯದಾಗಿ ಇನ್ನೊಂದು ವಿಷಯ ನೋಡಬಹುದು, ಅಸಹ್ಯವಾದ ವಿಗ್ರಹಾರಾಧನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. Why am I actually mentioning each and individually in the list? Peter was not actually writing this letter to the ungodly or heathen or Gentiles. He was writing to Christians, dispersed Christians, the scattered Christians, so scattered Jewish Christians. He was writing to God's people. They also might be indulged in this type of activities in their lives. We also see some of the Christians doing this type of things. He is just trying to tell them Christ suffered for your sake already, and then you don't do that, please. That's what he's trying to say. So ಯಾಕೆ ಈ ಒಂದು ಪಾಪಗಳ ಪಟ್ಟಿ ಬಂದಿದೆ ಇಲ್ಲಿ? ಇದು ಕ್ರೈಸ್ತರಿಗೆ ಒಂದು ಎಚ್ಚರಿಕೆ. ವಿಶೇಷವಾಗಿ ನಮ್ಮ ಹಳೆಯ ಜೀವಿತದಲ್ಲಿ ಇಂಥ ಪಾಪಗಳ ಪಟ್ಟಿಯನ್ನು ಬಹಳ ಸಹಜವಾಗಿ ನಾವು ಕಂಡಿರಬಹುದು. ಬಂಡುತನವಾಗಲಿ, ದುರಾಶೆ ಆಗಲಿ, ಕುಡಿಕತನ ಆಗಲಿ, ದುಂದೌತನ ಆಗಲಿ, ಮದ್ಯಪಾನ ಗೋಷ್ಠಿ, ಅಸಹ್ಯವಾದಂತ ವಿಗ್ರಹಾರಾಧನೆ ಅಥವಾ ಮೊದಲಾದಂತ ಅನೇಕ ಪಾಪಗಳ ಒಂದು ಕೃತ್ಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿರಬಹುದು. ಒಂದು ವೇಳೆ ಕ್ರೈಸ್ತನಾದ ಮೇಲೆ, ಯೇಸು ಕ್ರಿಸ್ತನ ನಂಬಿ ಕ್ರೈಸ್ತನಾದ ಮೇಲೆ ಅದೇ ಪಾಪಗಳು ಆ ವ್ಯಕ್ತಿಯ ಜೀವಿತದಲ್ಲಿ ದಬ್ಬಾಳಿಕೆ ಮಾಡುವುದಕ್ಕೆ ಕೂಡ ಪ್ರಯತ್ನ ಮಾಡಬಹುದು. ಅಂದ್ರೆ ಆತ್ಮದಲ್ಲಿ ರಕ್ಷಿಸಲ್ಪಟ್ಟಿರ್ತೇವೆ, ದೇಹದಲ್ಲಿ, ಪಾಪದ ದೇಹದಲ್ಲಿ ಇದ್ದೇವಲ್ಲ, ಪಾಪದ ಒಂದು ಸ್ವಭಾವಗಳು ಕ್ರೈಸ್ತನ ಮೇಲೆ, ರಕ್ಷಿಸಲ್ಪಟ್ಟಂತ ವಿಶ್ವಾಸಿ ಮೇಲೆ ದಬ್ಬಾಳಿಕೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬಹುದು. ಆದ್ರೆ ನೀವು ಇಂಥ ಪಾಪಗಳಿಗೆ ಅವಕಾಶ ಕೊಡದೆ ಪರಿಶುದ್ಧತೆಯಲ್ಲಿ ಬೆಳೆಯಬೇಕು, ಪರಿಶುದ್ಧತೆಯನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನ ಮಾಡಬೇಕು. ಆದ ಕಾರಣ ಯೇಸು ಕ್ರಿಸ್ತನು ಆಗ್ಲೇ ಶರೀರದಲ್ಲಿ ಬಾಧೆ ಪಟ್ಟಿದ್ದಾನೆ. ಆತನನ್ನು ನೋಡುತ್ತಾ ಆತನ ಭಾವವನ್ನೇ ಹಿಡಿದುಕೊಂಡು ನಡೆಯಿರಿ. ಆತನು ಹೇಗೆ ಶರೀರದಲ್ಲಿ ಬಾಧೆ ಪಟ್ಟರೂ ಕೂಡ ಆತನು ಪಾಪ ಸ್ವಭಾವಗಳಿಗೆ ಒಳಗಾಗದೆ ಪರಿಶುದ್ಧತೆ ಜೀವಿತವನ್ನು ಜೀವಿಸಿದ್ನೋ ಅದೇ ರೀತಿಯಾಗಿ ನೀವು ಜೀವಿಸಲಿಕ್ಕೆ ಪ್ರಯತ್ನ ಮಾಡ್ರಿ ಎಂಬುದಾಗಿ ಅವರನ್ನು ಪ್ರಬೋಧಿಸ್ತಾ ಇದ್ದಾರೆ. In verse number 3, he was trying to say, this is the will of the Gentiles, not the will of God. ಇವೆಲ್ಲವೂ ಒಂದು ಅನ್ಯ ಜನಗಳ ಒಂದು ನಡೆದುಕೊಳ್ಳುವಂತ ರೀತಿ, ಇದು ದೇವರ ಚಿತ್ತವಲ್ಲ ಎಂಬುದಾಗಿ ಹೇಳ್ತಾರೆ. So he was telling us, enough, okay, we have spent enough of our past lifetime in doing the will of God. It's okay, then it is done, it's okay, enough. ನೋಡಿ, 3ನೇ ವಚನದ ಕೊನೆಯ ಭಾಗ, ಕಳೆದು ಹೋದ ಕಾಲವೇ ಸಾಕು, ಅಂದ್ರೆ ಪಾಪದಲ್ಲಿ ಜೀವಿಸಿದ್ದು ಸಾಕು, ಇನ್ನು ಮೇಲೆ ಪರಿಶುದ್ಧತೆಯ ಜೀವಿತವನ್ನು ಇಟ್ಟುಕೊಂಡು ಆ ಒಂದು ಪಾಪದ ಒಂದು ದುಷ್ಕೃತ್ಯಗಳನ್ನ ನಿಮ್ಮನ್ನು ನೀವು ವಿಮುಕ್ತಿಗೊಳಿಸಿಕೊಳ್ಳ್ರಿ ಎಂಬುದಾಗಿ ಅವ್ರಿಗೆ ಹೇಳ್ತಾ ಇದ್ದಾನೆ. ಸಾಕು, ಇನ್ ಮೇಲೆ ಅದ್ರಲ್ಲಿ ತೊಡಗಿಕೊಳ್ಬೇಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. Actually we don't know that we are acting like Gentiles. Sometimes we don't know that we are acting like Gentiles. We only think that, yes, I am a Christian, I'm just being a Christian. You're right, but we act like Gentiles sometimes without knowing. ನಾವು ಯೋಚನೆ ಮಾಡೋದಿಲ್ಲ. ನಿಜವಾಗಿ ನಡೆಯುವಂತ ಸಂಗತಿ ಏನಂದ್ರೆ,
ನಾವು ಕ್ರೈಸ್ತರು ರಕ್ಷಿಸಲ್ಪಟ್ಟಿದ್ದೇವೆ ಎಂಬುದಾಗಿ ಒಂದು ಕಡೆ ನಮಗೆ ಗೊತ್ತಿರ್ತದೆ. ಆದ್ರೆ ನಮ್ಮ ಕಾರ್ಯ ಪ್ರವೃತ್ತಿಗಳನ್ನು ನೋಡುವಾಗ ಅಥವಾ ನಿಜವಾಗಿ ನಮ್ಮ ಕಾರ್ಯ ಪ್ರವೃತ್ತಿಗಳನ್ನು ಗಮನಿಸುವಾಗ ಅನ್ಯ ಜನಗಳಂತೆಯೇ ನಾವು ನಡ್ಕೊಳ್ತಾ ಇರ್ತೇವೆ. ಅನ್ಯ ಜನಗಳ ಸ್ವಭಾವಗಳೇ ಇನ್ನು ನಮ್ಮಲ್ಲಿ ಇರ್ತವೆ. ಯಾವುದೇ ಬದಲಾವಣೆ ಇಲ್ಲ. ಪರಿಶುದ್ಧತೆಯ ನಿಜವಾದಂತ ಜೀವಿತ ನಮ್ಮಲ್ಲಿ ಕಂಡು ಬಂದಿರೋದಿಲ್ಲ. ಸೊ ಅದನ್ನು ಕುರಿತು ಪೇತ್ರ ಇಲ್ಲಿ ಎಚ್ಚರಿಸ್ತಾ ಇದ್ದಾರೆ. I don't know whether you have this practice in your place or not. When we are going to write an exam, or when we going to attend an interview, or when we are going to buy something good and big, there are some good times like that. We are going, and as we go, we want somebody to come in front of us with a happy smile, like I am going to write an exam and I want my mother or my son or my daughter come in front of me with a happy smiling face. Now I believe that it is going to be a successful thing if that person come opposite to me with a smiling face. ಉದಾಹರಣೆಗೆ ಒಬ್ಬ ವ್ಯಕ್ತಿ ನಮ್ಮ ಎದುರುಗಡೆ ಬರುವಾಗ ಸಂತೋಷದ ಒಂದು ಮನೋಭಾವನೆ ಇಲ್ಲದೆ ಇರುವಾಗ, ಅದು ಆ ಒಂದು ಇನ್ನೊಬ್ಬ ವ್ಯಕ್ತಿ ಅದನ್ನು ಎದುರುಗೊಳ್ಳುವಾಗ ಆ ಸ್ಮೈಲ್ ಕೊಡದೆ ಸಂತೋಷದ ಮನೋಭಾವನೆ ತೋರಿಸದೆ ಹೋದ್ರೆ ಅದೆಷ್ಟು ಆ ವ್ಯಕ್ತಿಗೆ ನೋವನ್ನುಂಟು ಮಾಡಬಹುದು ಎಂಬುದಾಗಿ ಸ್ವಲ್ಪ ಯೋಚನೆ ಮಾಡಿ. So I want to write an exam. If my daughter or son come in front of me in a happy mood, happy smiling face, I will write my exam very well. That type of thinking mentality people are following today, but that's not a Christian practice. ಕ್ರೈಸ್ತರ ಏನಂತೀವಿ ಒಂದು ಪ್ರವೃತ್ತಿಗಳು ಏನಂದ್ರೆ ಅನೇಕ ಸಂಪ್ರದಾಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿರ್ತೇವೆ. ಈ ರೀತಿಯಾಗಿ ಆದ್ರೆ ಈ ರೀತಿ ಆಗುತ್ತೆ ಎಂಬುದಾಗಿ. ಅದೇ ಕ್ರೈಸ್ತರು ಈ ಲೋಕದ ಸಂಪ್ರದಾಯಗಳಿಂದ ತಮ್ಮನ್ನು ಬಿಡಿಸಿಕೊಳ್ಳಬೇಕಾಗುತ್ತೆ. And I'm just, I don't want to mention all of them, but at least we have the point idolatry in the list. We can just think about it. Do Christians have idolatry? ನೋಡಿ, ಈ ಪಟ್ಟಿಯಲ್ಲಿ ವಿಗ್ರಹಾರಾಧನೆಯ ಬಗ್ಗೆ ಮಾತನಾಡ್ತಾ ಇದ್ದಾನೆ. ಅಸಹ್ಯವಾದಂತ ವಿಗ್ರಹಾರಾಧನೆ ಎಂಬ ಹೇಳ್ತಾ ಇದ್ದಾನೆ. ಆದ್ರೆ ವಾಸ್ತವವಾಗಿ ಕ್ರೈಸ್ತರು ವಿಗ್ರಹಾರಾಧನೆಯಲ್ಲಿ ತೊಡಗಿದ್ದಾರಾ? ನನ್ನಂತೆನೇ ಇಲ್ಲ. ಅವರು ವಿಗ್ರಹಾರಾಧನೆಯಿಂದ ಸಂಪೂರ್ಣವಾಗಿ ವಿಮುಕ್ತರಾಗಿದ್ದಾರೆ. ಆದ್ರೆ ಯಾಕೆ ಈ ಅಸಹ್ಯವಾದಂತ ವಿಗ್ರಹಾರಾಧನೆ ಎಂಬುದಾಗಿ ಇಲ್ಲಿ ಪೇತ್ರ ತಿಳಿಸ್ತಾ ಇದ್ದಾರೆ. It's very what to say, sensitive matter to talk about idolatry when we come to the Christianity. Others have their own idols, statues to put in front of them to worship, and then we Christians also have idols of Mary, idols of Jesus, idols of Joseph. These people just stand in front of those idols and then bow down to the idols, give their hair to the idols, and then pray, break the coconuts there, and then come back happily thinking that, oh, I've done a devotional act, a religious, believable act. Now, it's not from us. We have received from Gentiles. ಅಸಹ್ಯವಾದಂತ ವಿಗ್ರಹಾರಾಧನೆ ಎಂಬ ಹೇಳುವಾಗ ಜನರು ಅನೇಕ ವಿಗ್ರಹಗಳ ಮುಂದೆ ತಮ್ಮನ್ನು ತಾವು ಅವುಗಳು ದೇವರುಗಳು ಎಂಬುದಾಗಿ ಎಣಿಸಿ ಅವುಗಳಿಗೆ ಪೂಜೆ ಪುರಸ್ಕಾರಗಳನ್ನು ಸಲ್ಲಿಸುವಂಥದ್ದು ಬಹಳ ಸಹಜವಾದಂತ ಸಂಗತಿ ನಾವೆಲ್ಲ ಕಡೆ ನೋಡ್ತಾ ಇರ್ತೇವೆ. ಅಂದ್ರೆ ಆ ಒಂದು ವಿಗ್ರಹಗಳಿಗೆ ತಮ್ಮನ್ನು ತಾವು ಒಪ್ಪಿಸಿಕೊಡುವಂಥದ್ದು ಇದು ಒಂದು ಅಸಹ್ಯವಾದಂತ ವಿಗ್ರಹಾರಾಧನೆ ಎಂಬುದಾಗಿ ಇಲ್ಲಿ ಪೇತ್ರ ಹೇಳ್ತಾ ಇದ್ದಾನೆ. ಅದನ್ನು ನಾವು ಈ ನಮ್ಮ ಒಂದು ಕ್ರೈಸ್ತತ್ವದ ಒಂದು ಪಂಗಡವಾಗಿರತಕ್ಕಂತ ಒಂದು ರೋಮನ್ ಕ್ಯಾಥಲಿಸಿಸಂ ನಲ್ಲೂ ಕೂಡ ನಾವು ಗಮನಿಸಬಹುದು. ಮರಿಯಳಾಗಿರ್ಬೋದು, ಯೋಸೇಫನಾಗಿರ್ಬೋದು, ಅಥವಾ ಅನೇಕ ಸಂತರುಗಳ ಒಂದು ಪ್ರತಿಮೆಗಳನ್ನು ಅವ್ರು ಮಾಡಿಕೊಂಡು ಅವುಗಳ ಮುಂದೆ ಜನ ಏನ್ ಮಾಡ್ತಾರೆ, ಪೂಜೆ ಸಲ್ಲಿಸ್ತಾರೆ. ಈ ರೀತಿಯಾಗಿ ವಿಗ್ರಹಾರಾಧನೆಗಳು
ಒಂದು ವಾಸ್ತವವಾಗಿ ಎಲ್ಲಾ ಜನಗಳು ಅದರ ಮುಂದೆ ದೇವರುಗಳು ಎಂಬುದಾಗಿ ಎಣಿಸುವಂಥದ್ದು. ಸೊ ನಾವು ಅವುಗಳಿಂದ ಬಿಡುಗಡೆ ಮಾಡಲ್ಪಟ್ಟಿದ್ದೇವೆ. ಇನ್ನು ಮುಂದೆ ಯಾವ ಕಾರಣಕ್ಕೂ ವಾಸ್ತವವಾದಂತ ವಿಗ್ರಹಾರಾಧನೆಗಳಿಗೆ ಒಳಪಟ್ಟವರಲ್ಲ ಎಂಬುದಾಗಿ ಪೇತ್ರನು ತಿಳಿಸ್ತಾ ಇದ್ದಾನೆ. So the idol of Jesus is, the very good to believe for some people. They have the idol of Jesus himself. They feel proud. Okay, I am not doing the worldly idolatry. I am doing a spiritual Christian idolatry, because they have their own idols, but I have my idol separate. But same, it's the idol, right? Idol and idolatry. So we don't have to stand in front of the idol of Jesus also and then pray to that idol, thinking that Jesus is there in the idol. ಸೊ ದಯಮಾಡಿ ಕ್ರೈಸ್ತರು ಇಂಥ ವಿಷಯದಲ್ಲಿ ಬಹಳ ಎಚ್ಚರ ವಹಿಸಬೇಕು. ಯಾವುದೇ ಮೂರ್ತಿಗಳಾಗಲಿ, ಪ್ರತಿಮೆಗಳಾಗಲಿ, ಅಥವಾ ಫೋಟೋಗಳಲ್ಲಿರುವಂತ ಭಾವಚಿತ್ರಗಳಾಗಲಿ, ಯೇಸು ಕ್ರಿಸ್ತನ ಇದು ಭಾವಚಿತ್ರ ಎಂಬುದಾಗಿ ಎಣಿಸಿ ಅವುಗಳ ಮುಂದೆ ಪೂಜೆ ಸಲ್ಲಿಸುವಂತದ್ದು, ಇವೆಲ್ಲವೂ ಕೆಲವು ಸಾರಿ ವಿಗ್ರಹಾರಾಧನೆಗಳ ಇನ್ನೊಂದು ಇದನ್ನು ತೋರಿಸ್ಕೊಡುತ್ತಾ ಇರ್ತದೆ. ಯಾವ ಕಾರಣಕ್ಕೂ ಅವುಗಳಿಗೆ ನಾವು ಅವಕಾಶ ಮಾಡಿಕೊಡಬಾರ್ದು, ವಾಸ್ತವವಾಗಿಯೂ ಮಾಡಬಾರ್ದು. ಹೊರಗೆ ತೋರಿಸ್ಕೊಳ್ಳೋದಕ್ಕೋಸ್ಕರ, ನಾವು ಕ್ರೈಸ್ತರೆಂಬುದಾಗಿ ತೋರಿಸ್ಕೊಳ್ಳೋದಕ್ಕೋಸ್ಕರ ಈ ತರವಾದಂತ ಮನೆಯಲ್ಲಿ ಮೂರ್ತಿಗಳನ್ನಾಗಲಿ ಅಥವಾ ಭಾವಚಿತ್ರಗಳನ್ನಾಗಲಿ ಇಡುವಂಥದ್ದು ಕೂಡ ನಾವು ಯಾವುದೇ ಕಾರಣಕ್ಕೂ ಅಂತ ಪ್ರಯತ್ನಗಳನ್ನು ಮಾಡಬಾರ್ದು. ಅವು ನಿಜವಾಗಿಯೂ ಒಂದು ಕಡೆ ವಿಗ್ರಹಾರಾಧನೆ ತೋರಿಸುವಂತದ್ದಾಗಿದೆ. ಆತ್ಮದಲ್ಲಿ ನಾವು ದೇವರನ್ನ ಆರಾಧನೆ ಮಾಡ್ತೀವಿ ಹೊರತು ಯಾವ ಕಾರಣಕ್ಕೂ ಹೊರಗಿನ ವ್ಯಕ್ತಿಗಳಾಗಲಿ, ಶ್ರೇಷ್ಠ ವ್ಯಕ್ತಿಗಳಾಗಲಿ ಈ ದೇವರ ಸ್ಥಾನವನ್ನು ತೆಗೆದುಕೊಳ್ಳಬಾರದು ಎಂಬುದು ಪೇತ್ರನ ಒಂದು ಸಂಗತಿಯಾಗಿದೆ. So remember, even if you worship in front of Jesus idol, it is still idolatry. ಯೇಸು ಕ್ರಿಸ್ತನು ಎಂಬತಕ್ಕಂತ ಮೂರ್ತಿಯನ್ನು ಕೂಡ ಮಾಡಿ ಅದರ ಮುಂದೆ ನಾವು ಅಡ್ಡ ಬಿದ್ರೆ ಅದು ಕೂಡ ವಿಗ್ರಹ ಆರಾಧನೆಯಾಗಿದೆ. You might be thinking, I am actually spending more time here explaining about all these things. Why I have to explain all these things and spend more time here? We have verse number 5 of chapter 4 that talks about judgment. ಸೊ ಈ ಎಲ್ಲಾ ಪಾಪದ ದುಷ್ಕೃತ್ಯಗಳ ಬಗ್ಗೆ ನಾನು ಇಷ್ಟು ಸಮಯ ತೆಗೆದುಕೊಂಡು ನಿಮಗೆ ಯಾಕೆ ವಿವರಣೆ ಕೊಡಬೇಕು ಅಂದ್ರೆ 4 ಮತ್ತು 5ನೇ ವಚನ ಮುಂದೆ ಬರ್ತಕ್ಕಂತ ನ್ಯಾಯ ವಿಚಾರಣೆಯ ಬಗ್ಗೆ ಪೇತ್ರನು ಇಲ್ಲಿ ತಿಳಿಸ್ತಾ ಇದ್ದಾನೆ. 4 ಮತ್ತು 5ನೇ ವಚನ. He speak about giving the account to God for the things that we do. ನಾವು ಮಾಡುವಂತ ಕಾರ್ಯಗಳ ವಿಷಯದಲ್ಲಿ ದೇವರ ಮುಂದೆ ನಾವು ನ್ಯಾಯ ವಿಚಾರಣೆದಿಂದಲೇ ಲೆಕ್ಕ ಒಪ್ಪಿಸಬೇಕಾದಂತ ದಿನ ಬರುತ್ತದೆ ಎಂಬುದಾಗಿ ಪೇತ್ರನು ಇಲ್ಲಿ ಎಚ್ಚರಿಸ್ತಾ ಇದ್ದಾನೆ. You are dead or you are alive, we don't care, but the only thing is we judge. God is going to judge his people. That only we see here. ಸತ್ತವರಿಗೂ ಮತ್ತು ಜೀವಿಸುವವರಿಗೂ ದೇವರು ಯೇಸು ಕ್ರಿಸ್ತನು ನ್ಯಾಯಾಧಿಪತಿಯಾಗಿ ಬರ್ತಾನೆ. ಆ ನ್ಯಾಯ ವಿಚಾರಣೆಯ ದಿನದಲ್ಲಿ ನಾವು ಆತನ ಮುಂದೆ ಉತ್ತರ ಕೊಡಬೇಕಾಗಿದೆ ಎಂಬುದಾಗಿ ಪೇತ್ರ ಇಲ್ಲಿ ತಿಳಿಸ್ತಾ ಇದ್ದಾನೆ. So giving an account is a beautiful verb, which means to pay back. ನೋಡಿ, ಆ 4ನೇ ವಚನ, ತಾವು ಮಾಡುವ ಅಪರಿಮಿತವಾದ ಪಟ್ಟಿಂಗತನದಲ್ಲಿ ನೀವು ಸೇರದೆ ಇದ್ದದ್ದಕ್ಕೆ ಅವರು ಆಶ್ಚರ್ಯಪಟ್ಟು ನಿಮ್ಮನ್ನು ದೂಷಿಸುತ್ತಾರೆ. ಅವರು ಬದುಕುವವರಿಗೂ ಮತ್ತು ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಸಿದ್ಧವಾಗಿರುವ ಆತನಿಗೆ ಉತ್ತರ ಕೊಡಬೇಕಾಗಿದೆ. ಅಂದ್ರೆ ಇಲ್ಲಿ ಉತ್ತರ ಕೊಡಬೇಕು ಎಂಬ ಪದ ಏನ್ ತೋರಿಸ್ತೀನಿ ಅಂದ್ರೆ, ಒಂದಿನ ಬರ್ತದೆ ಆತನಿಗೆ ಲೆಕ್ಕ ಒಪ್ಪಿಸಬೇಕಾಗುತ್ತೆ. You know what is the paying back? You see, giving account means we have to pay back what we pay, where we pay. That's the question we get. But the entire eternity we have to spend paying back. You see, when you live an ungodly life, you're going to pay back the entire eternity in hell.
And if you live a godly life, spiritual life, the entire life you're going to pay back to God in heaven, praising God. So whatever you done, you're going to pay it back. So that's what I mean. You are receiving the consequences, and he's talking about it as a paying back. ಇದು ಪ್ರತಿಫಲದ ಬಗ್ಗೆ ಪೇತ್ರನು ಮಾತನಾಡ್ತಾರೆ. ಈಗ ನೀವು ಯಾವ ರೀತಿಯಾಗಿ ಜೀವಿಸ್ತಿರೋ ಮುಂದಣ ಜೀವಿತದಲ್ಲಿ ಅದು ಒಂದು ಪ್ರತಿಫಲವಾಗಿ ನಿಮಗೆ ಬರ್ತದೆ. ಪರಿಶುದ್ಧತೆಯ ಜೀವಿತವನ್ನು ನೀವು ಹಿಂಬಾಲಿಸಿದ್ರೆ ದೇವರ ಪ್ರಸನ್ನತೆಯಲ್ಲಿ ಸಂತೋಷವಾಗಿ ಸತ್ತವರಿಗೂ ಮತ್ತು ಜೀವಿಸುವರಿಗೂ ಇದನ್ನು ಒಂದು ಎಚ್ಚರಿಕೆಯಾಗಿ ಬರ್ತಾ ಇದೆ. ಪರಿಶುದ್ಧತೆಯ ಹಾದಿಯನ್ನು ಆದುಕೊಂಡ್ರೆ ದೇವರ ಸಮಕ್ಷಮದಲ್ಲಿ ಒಂದು ಆತನಲ್ಲಿ ಸಂತೋಷತೆಯನ್ನು ನೀವು ಇದು ಮಾಡಬಹುದು. ಆದ್ರೆ ಈ ಲೋಕದ ಪಾಪ ಸ್ವಭಾವಗಳಲ್ಲಿ ಜೀವಿಸಿದ್ರೆ ಅದಕ್ಕೂ ಕೂಡ ಒಂದು ಉತ್ತರ ಇದೆ. ದೇವರು ನ್ಯಾಯ ತೀರಿಸುವಂತ ಸಮಯ ಬರುವಾಗ ಆ ಒಂದು ಕೆಟ್ಟ ಪರಿಣಾಮಗಳು ಬೀರಿದಂತ ಒಂದು ಪ್ರತಿಫಲವನ್ನು ನಾವು ಅನುಭವಿಸಬೇಕಾಗುತ್ತೆ ಎಂಬುದಾಗಿ ಎಚ್ಚರಿಸ್ತಾ ಇದ್ದಾನೆ. Well, this passage talks about the great white throne judgment of Jesus Christ at the end. ಕೊನೆಯ ದಿನದಲ್ಲಿ ಎಲ್ಲಾ ಅವಿಶ್ವಾಸಿಗಳಿಗೆ ಆಗುವಂತ ನ್ಯಾಯ ತೀರ್ಪು ಏನಂದ್ರೆ ವೈಟ್ ಥ್ರೋನ್, ಬಿಳಿ ಆಸನದ ಮೇಲೆ ಕುಳಿತಿರುವಾತನಾದಂತ ಯೇಸು ಕ್ರಿಸ್ತನು ಎಲ್ಲಾ ನಂಬಲೊಲ್ಲದ ಎಲ್ಲಾ ಅವಿಶ್ವಾಸಿಗಳಿಗೆ ಉಂಟಾಗತಕ್ಕಂತ ನ್ಯಾಯ ತೀರ್ಪು ಇದೆ. ಆ ನ್ಯಾಯ ತೀರ್ಪಿನ ವಿಷಯದಲ್ಲಿ ಕೂಡ ಅನ್ಯ ಜನಗಳನ್ನು ಎಚ್ಚರಿಸಿ ಹೇಳುವಂತ ಸಂಗತಿ ಇದು. Who knows if unbelievers have this white throne judgment to give an account, we the Christians also might be having a chance or kind of a time for our works judgment, possibly to give an account. ಆದ್ರೆ ಕ್ರೈಸ್ತರೆಲ್ಲರೂ ತಾವು ಹೇಗೆ ಈ ಲೋಕದಲ್ಲಿ ತಮ್ಮ ಜೀವಮಾನವನ್ನು ಕಳೆದರು ಎಂಬುದರ ವಿಷಯದಲ್ಲಿ ಕೂಡ ಅವರು ಲೆಕ್ಕ ಒಪ್ಪಿಸಬೇಕಾದಂತ ನ್ಯಾಯ ವಿಚಾರಣೆಯ ದಿನವಿದೆ. ಆದ್ರೆ ಅದು ಪಾಪಕ್ಕೆ ಅಲ್ಲ. ನೀವು ಗಮನಿಸಬಹುದು, ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಂತುಕೊಳ್ಳಬೇಕು ಎಂಬುದಾಗಿ ನಾವು ಮಾಡಿದಂತ ಕಾರ್ಯಗಳಿಗೆ ಕ್ರಿಯೆಗಳಿಗೆ ತಕ್ಕಂತೆ ದೇವರ ಸನ್ನಿಧಿಯಲ್ಲಿ ಪ್ರತಿಫಲದ ಅಥವಾ ಉಡುಗೊರೆಯ ಸಮಯ ಅದಾಗಿರುತ್ತೆ. ಸೊ ಕ್ರೈಸ್ತರಿಗೂ ಅಂದ್ರೆ ವಿಶ್ವಾಸಿಗಳಿಗೂ ಇದೆ ನ್ಯಾಯ ತೀರ್ಪು, ಅವಿಶ್ವಾಸಿಗಳಿಗೂ ಕೂಡ ನ್ಯಾಯ ತೀರ್ಪಿದೆ. And so as we go down the verses, and when we come up to verse number 11, kind of from 7 to 11, he talks about, till now he was talking about suffering. Now he is moving into serving, serving for God's glory from 7 to 11. ಇದುವರೆಗೂ 1 ರಿಂದ 6 ಬಾಧೆಗಳಲ್ಲಿ ನಮ್ಮ ಪ್ರತಿಕ್ರಿಯೆ ಹೇಗಾಗಿರ್ಬೇಕು, ಹೇಗೆ ಈ ಲೋಕದಲ್ಲಿ ನಾವು ಜೀವಿಸಬೇಕು, ಲೋಕದ ಒಂದು ಪಟಿಜ್ಞತನಕ್ಕಾಗಲಿ ದುಷ್ಕೃತ್ಯಗಳಲ್ಲಿ ತೊಡಗಿಕೊಳ್ಳುವುದಲ್ಲ, ಪರಿಶುದ್ಧತೆಯಲ್ಲಿ ಜೀವಿಸಬೇಕು ಎಂಬುದಾಗಿ ಮಾತನಾಡ್ದ. 7 ರಿಂದ 11 ನಮ್ಮ ಒಂದು ಸೇವೆಯ ವಿಷಯವಾಗಿ ನಮಗೆ ಕೊಡಲ್ಪಟ್ಟಂತ ಸೇವೆಯಲ್ಲಿ ನಾವು ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. He speak about be serious. ಇಲ್ಲಿ ಜಿತೇಂದ್ರಿಯರಾಗಿ ಜೀವಿಸ್ರಿ. He speak about watchfulness in prayers. ಪ್ರಾರ್ಥನೆಯಲ್ಲಿ ಸಿದ್ಧವಾಗಿರ್ರಿ. He speaks about fervent love for one another. ಒಬ್ಬರಿಗೋಸ್ಕರ ಒಬ್ಬರು ಪ್ರೀತಿ ತೋರಿಸುವುದರಲ್ಲಿ. In verse number 9, he speaks about be hospitable to one another. ಅತಿಥಿ ಸತ್ಕಾರ ತೋರಿಸುವುದರಲ್ಲಿ. So as we go on down to verse numbers 10 and 11, he started speaking about spiritual gifts again. ಹೀಗೆ ಒಳ್ಳೆಯ ಸ್ವಭಾವಗಳನ್ನು ಕುರಿತು ಮಾತನಾಡುತ್ತಾ ಅವರನ್ನು ಪ್ರೋತ್ಸಾಹಿಸುತ್ತಾ 10 ಮತ್ತು 11ನೇ ವಚನಕ್ಕೆ ಬರುವಾಗ ಆತ್ಮಿಕ ವರಗಳನ್ನು ಕುರಿತು ನಮಗೆ 2 ವಚನಗಳಲ್ಲಿ ಆತ್ಮಿಕ ವರಗಳು ಮತ್ತು ನಮ್ಮ ಸೇವೆಯನ್ನು ನಾವು ಹೇಗೆ ನಿರ್ವಹಿಸಬೇಕೆಂಬುದಾಗಿ ಪೇತ್ರ ಇಲ್ಲಿ ತಿಳಿಸ್ತಾ ಇದ್ದಾರೆ. So he said God has given us spiritual gifts to each one, and each one has received a gift. Verse number 10, received a gift and minister to one another. The gifts that were given to us is for the benefit of each other.
ನೋಡಿ 10ನೇ ವಚನದಲ್ಲಿ ನೀವೆಲ್ಲರೂ ದೇವರ ವಿವಿಧ ಕೃಪೆಯ ವಿಷಯದಲ್ಲಿ, ಕೃಪೆ ಅಂದ್ರೆ ಕೊಡಲ್ಪಟ್ಟಂತ ಕೃಪಾ ವರಗಳ ವಿಷಯದಲ್ಲಿ ಒಳ್ಳೆಯ ಮನೆ ವಾರ್ತೆಯವರಾಗಿದ್ದು ಎಂಬುದಾಗಿ ಹೇಳ್ತಾ ಇದ್ದಾನೆ. ತಾನು ಹೊಂದಿರುವ ಕೃಪಾ ವರಗಳನ್ನು ಎಲ್ಲರ ಸೇವೆಯಲ್ಲಿ ಉಪಯೋಗಿಸಬೇಕು ಎಂಬುದಾಗಿ. ಸೊ ಮೊದಲದಾಗಿ ಇದು ದೇವರಿಂದ ಹೊಂದಿರುವಂತ ಕೃಪಾ ವರಗಳಾಗಿವೆ. ಈ ವಿಷಯದಲ್ಲಿ ನಾವು ಒಳ್ಳೆಯ ಮನೆ ವಾರ್ತೆಯವರಾಗಿದ್ದು ಅಂದ್ರೆ ನಂಬಿಗಸ್ಥರಾಗಿದ್ದು ಎಲ್ಲರಿಗೂ ಸೇವೆಯನ್ನು ಈ ಕೃಪಾವರಗಳ ಮೂಲಕವಾಗಿ ಎಲ್ಲರಿಗೂ ಸೇವೆಯಲ್ಲಿ ಉಪಯೋಗಿಸಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. Talents are for money making. Gifts are for edification, not for money making. ಹೊರಗಿನ ತೋರಿಕೆಯಲ್ಲಿ ತಲಾಂತುಗಳು ಎಂಬುದಾಗಿ ಹೇಳುವಾಗ ಅವು ಕೇವಲ ಒಬ್ಬ ವ್ಯಕ್ತಿ ಏನು ಅದರಿಂದ ಪ್ರಯೋಜನ ಪಡೆದುಕೊಳ್ಳುತ್ತಾನೋ ಅದಕ್ಕೆ ಸೀಮಿತವಾಗಿರುತ್ತೆ. ಆದರೆ ದೇವರು ಕೊಡುವಂತ ಕೃಪಾವರಗಳು ಯಾವಾಗ್ಲೂ ತನ್ನ ಪ್ರಯೋಜನಕ್ಕಲ್ಲ, ಇನ್ನೊಬ್ಬರ ಪ್ರಯೋಜನಕ್ಕಾಗಿ ಉಪಯೋಗಿಸುವಂತ. So there's difference between talent and gift. ಆದ ಕಾರಣ ತಲಾಂತುಗಳಿಗೂ ಮತ್ತು ಕೃಪಾವರಗಳಿಗೂ ಬಹಳ ವ್ಯತ್ಯಾಸ ಇದೆ. ಅದ್ರ ಅನೇಕ ಸರಿ ತಲಾಂತು ಎಂಬುದಾಗಿ ನಾವು ಉಪಯೋಗಿಸ್ತಾ ಇರ್ತೇವೆ ಕೇವಲ ಸ್ವಪ್ರಯೋಜನಕ್ಕಾಗಿ. ಆದ್ರೆ ಕೃಪಾವರಗಳು ಯಾವಾಗ್ಲೂ ಇತರರ ಪ್ರಯೋಜನಕ್ಕಾಗಿ, ಸ್ವಪ್ರಯೋಜನಕ್ಕಲ್ಲ, ಇತರರ ಪ್ರಯೋಜನಕ್ಕೆ. Talent comes from parents, gift comes from God. ಇನ್ನೊಂದು ವ್ಯತ್ಯಾಸ ನೀವು ನೋಡಬಹುದು. ತಲಾಂತುಗಳು ಅನೇಕ ಸಾರಿ ನಮಗೆ ವಂಶಾವಳಿಯ ಮೂಲಕವಾಗಿ ಕೂಡ ಬಂದಿರಬಹುದು, ಅಥವಾ ನಮ್ಮ ಪೋಷಕರುಗಳ ಮೂಲಕವಾಗಿ ಬಂದಿರಬಹುದು. ಆದ್ರೆ ಈ ಕೃಪಾವರಗಳು ಎಂಬುದಾಗಿ ಹೇಳುವಾಗ ಇದು ದೇವರು ತಾನೇ ನೇರವಾಗಿ ನಂಬಿರ್ತಕ್ಕಂಥ, ರಕ್ಷಿಸಲ್ಪಟ್ಟಿರ್ತಕ್ಕಂಥ ವಿಶ್ವಾಸಿಗೆ ಪವಿತ್ರಾತ್ಮನ ಮೂಲಕವಾಗಿ ಕೊಟ್ಟಿರ್ತಕ್ಕಂಥ ಕೃಪಾವರವಾಗಿ. Talent is physical and gift is spiritual, related to spiritual things. ಆದ ಕಾರಣ ತಲಾಂತುಗಳು ಕೇವಲ ಒಂದು ದೈಹಿಕವಾದಂತ ಸಂಗತಿಗೆ ಒಳಪಟ್ಟಿದ್ರೆ, ಕೃಪಾವರಗಳು ಆತ್ಮೀಕವಾದಂತ ವಿಷಯಗಳಿಗೆ ಒಳಪಟ್ಟಿವೆ. Talent gives you money, gifts gives you spiritual growth. ತಲಾಂತುಗಳು ನೀವು ನಿಮ್ಮ ಸ್ವಪ್ರಯೋಜನಕ್ಕೋಸ್ಕರವಾಗಿ ಪ್ರಯತ್ನ ಪಟ್ಟರೆ ಅದು ನಿಮಗೆ ಹಣವನ್ನು ಕೊಡುತ್ತದೆ. ಆದ್ರೆ ಕೃಪಾವರಗಳನ್ನು ನಾವು ನಿಜವಾಗಿಯೂ ಇತರರ ಪ್ರಯೋಜನಕ್ಕಾಗಿ ಉಪಯೋಗಿಸುವಾಗ ಅದು ನಿಜವಾಗಿಯೂ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಆತ್ಮಿಕ ಜೀವಿತದ ಬೆಳವಣಿಗೆಗೆ ಆಧಾರವಾಗಿರುತ್ತೆ. Singing songs, playing music, musical instruments, there are things like the artists, drawing, driving. These are not spiritual things. Okay, these are not gifts. We cannot bring them into the gifts section. They are physical and only talents coming from parents. ನೋಡಿ, ಅನೇಕ ತಲಾಂತುಗಳು ಮಕ್ಕಳಲ್ಲಿ ಇರ್ತವೆ. ಅವು ಆಡುವಂತದ್ದಾಗ್ಲಿ, ವಾದ್ಯ ಬಾರಿಸುವಂತದ್ದಾಗ್ಲಿ, ಕಲೆ, ಈ ರೀತಿಯಾಗಿ ಅನೇಕ ತಲಾಂತುಗಳು ಇರ್ತವೆ. ಆದ್ರೆ ಆ ತಲಾಂತುಗಳು ಕೃಪಾವರಗಳಲ್ಲ. ಅನೇಕ ಸರಿ ನಾವು ತಪ್ಪರ್ಥ ಮಾಡ್ಕೊಂಡ್ಬಿಡ್ತೇವೆ. ಆ ತಲಾಂತುಗಳೇ ದೇವರಿಗೋಸ್ಕರ ಉಪಯೋಗಿಸುವಂತ ಕೃಪಾವರಗಳು ಎಂಬುದಾಗಿ ಇಲ್ಲ. ಆದ್ರೆ ಅನೇಕ ಸಾರಿ ಆ ತಲಾಂತುಗಳು ನಮ್ಮ ವಂಶಾವಳಿಯಿಂದಾಗಲಿ ಅಥವಾ ಪೋಷಕರಿಂದಾಗಲಿ ಅವರ ಪ್ರೋತ್ಸಾಹದಿಂದಾಗಲಿ ಒಬ್ಬ ವ್ಯಕ್ತಿಯಲ್ಲಿ ಅದು ರೂಢಿಯಾಗಿರಬಹುದು. ಆದ್ರೆ ಕೃಪಾವರಗಳು ಒಬ್ಬ ವಿಶ್ವಾಸಿಯಲ್ಲಿ ಕೊಡಲ್ಪಟ್ಟಿರುವಾಗ ಆ ಕೃಪಾವರಗಳು ಯಾವಾಗಲೂ ಇನ್ನೊಬ್ಬರ ಪ್ರಯೋಜನಕ್ಕಾಗಿಯೇ ದೇವರು ಉಪಯೋಗಿಸ್ತಾನೆ. ಅದು ಎಲ್ಲಿವರೆಗೂ ಅದು ಇನ್ನೊಬ್ಬರ ಪ್ರಯೋಜನಕ್ಕಾಗಿ ಉಪಯೋಗವಾಗ್ತಾ ಇರ್ತದೋ ಆ ವ್ಯಕ್ತಿಯ ಜೀವಿತದಲ್ಲಿ ಅದು ಏನದು ಪರಿವರ್ತನೆಗೆ ಅಥವಾ ಪರಿಶುದ್ಧತೆಯನ್ನು ಸಿದ್ಧಿಗೆ ತರುವುದಕ್ಕೆ, ಆತ್ಮೀಕ ಜೀವಿತದ ಬೆಳವಣಿಗೆಗೆ ಅದು ಬಹಳಷ್ಟು ಆಧಾರವಾಗಿದೆ. So talents start from your physical birth and gift of God start from your spiritual birth. Only after you are saved, the spiritual gift will be given to you and it will be developed from there on. ಆದ ಕಾರಣ ತಲಾಂತುಗಳು ಕೇವಲ ಒಂದು ಅವುಗಳ ಪ್ರಾರಂಭ ನಾವು ಹುಟ್ಟಿದ ದಿನದಿಂದ ತಲಾಂತುಗಳನ್ನು ಒಬ್ಬ ವ್ಯಕ್ತಿ ಬೆಳೆಸ್ಕೊಳ್ಬಹುದು. ಆದ್ರೆ
ಕೃಪಾ ವರಗಳಿಗೆ ಬರುವಾಗ ಇದು ಒಬ್ಬ ವ್ಯಕ್ತಿ ಹೊಸದಾಗಿ ಹುಟ್ಟಿದಾಗ ಅಥವಾ ರಕ್ಷಿಸಲ್ಪಟ್ಟಂತ ದಿನದಿಂದ ಆ ಕೃಪಾ ವರಗಳು ಪವಿತ್ರಾತ್ಮನ ಮೂಲಕವಾಗಿ ಕೊಡಲ್ಪಟ್ಟಿವೆ. ಅವುಗಳನ್ನು ಗುರುತಿಸುವಾಗ ಯಾವಾಗಲೂ ಇತರರ ಸಭೆಯ ಪ್ರಯೋಜನಕಾರ್ಥಕವಾಗಿ ಅವುಗಳು ಉಪಯೋಗಕ್ಕೆ ಬರಬೇಕು. So the gifts have two purposes, like it's for the glory of God and for the edification of the church. ಕೃಪಾ ವರಗಳು ಯಾವಾಗ್ಲೂ ನೆನಪಲ್ಲಿಟ್ಕೊಳ್ಳಿ, ಎರಡು ಪ್ರಮುಖವಾದಂತ ಉದ್ದೇಶವಿದೆ. ಮೊದಲಾಗಿ ದೇವರು ಕೊಟ್ಟಂತ ಕೃಪಾ ವರಗಳು ದೇವರ ಮಹಿಮೆಗೋಸ್ಕರವಾಗಿ ಮತ್ತು ಸಭೆಯ ಒಳಿತಿಗೋಸ್ಕರ, ಸಭೆಯ ಪ್ರಯೋಜನಾರ್ಥಕ್ಕಾಗಿ ದೇವರು ಕೊಟ್ಟಿದ್ದಾನೆ. ಇದು ಸ್ವಪ್ರಯೋಜನಕ್ಕೋಸ್ಕರವಲ್ಲ, ಸ್ವ ಹಿರಿಮೆಗೋಸ್ಕರವಲ್ಲ. ಯಾವತ್ತು ಅರ್ಥ ಮಾಡ್ತಾರೆ. God gave the gift of prophecy to Balaam, prophet Balaam, and then he was trying to use it to curse children of Israel. You know, gifts are given for the glory of God and the edification of the church, not to use it in a third way. Only two ways are there. ತೆಗೆದುಕೊಳ್ಳಿ, ಹಳೆ ಒಡಂಬಡಿಕೆಯಲ್ಲಿ ದೇವರು ಬಿಳಾಮನು ಎಂಬುದಾಗಿ ಬಿಳಾಮನಿಗೆ ಆ ಒಂದು ಪ್ರವಾದನೆ ನುಡಿಯುವಂತ ವರವನ್ನು ಕೊಟ್ಟಿದ್ದಾನೆ. ಆದ್ರೆ ಕಾಲಕ್ರಮೇಣ ಬಿಳಾಮನು ಆ ಪ್ರವಾದನ ವರದ ಮೂಲಕವಾಗಿ ಇಸ್ರಾಯೇಲರನ್ನು ಶಪಿಸಿ ಏನೋ ಬೇರೆ ಒಂದು ಅತಿ ಆಶೆಗೆ ಒಳಗಾಗಿ, ಹಣದ ಆಶೆಗೆ ಒಳಗಾಗಿ ಅದನ್ನು ಪಡ್ಕೊಳ್ಳಬೇಕು, ಬೇರೆಯವರಿಂದ ಸ್ವತ್ತುಗಳನ್ನು ಪಡ್ಕೊಳ್ಳಬೇಕು ಎಂಬುದಾಗಿ ಪ್ರಯತ್ನ, ಅಂದ್ರೆ ಆ ಒಂದು ವರವನ್ನು ಉಪಯೋಗಿಸುವ ಮೂಲಕವಾಗಿ ಈ ಕೆಟ್ಟದನ್ನು ಅವನು ಬಯಸ್ತ. ಆ ರೀತಿಯಾಗಿ ಆಗ್ಬಾರ್ದು. ದೇವರು ಕೊಟ್ಟಂತ ವರ ಯಾವಾಗ್ಲೂ ದೇವರ ಮಹಿಮೆಗೋಸ್ಕರವಾಗಿ ಉಪಯೋಗವಾಗ್ತಾ ಇದೆಯಾ, ಎರಡನೇದಾಗಿ ಇದು ಸಭೆಯ ಪ್ರಯೋಜನಾರ್ಥಕವಾಗಿ ಉಪಯೋಗವಾಗ್ತಾ ಇದೆ ಎಂಬುದಾಗಿ ಯೋಚಿಸಬೇಕು. ಸ್ವಪ್ರಯೋಜನಕ್ಕಾಗಿ ಯಾವತ್ತು ವರಗಳು ಕೊಡಲ್ಪಟ್ಟಿಲ್ಲ. So preaching is for money or what? ಉದಾಹರಣೆಗೆ ತೆಗೆದುಕೊಳ್ಳಿ, ನೀವು ಸಂದೇಶಕರಾಗಿದ್ದೀರಾ. ಸಂದೇಶ ಕೊಡುವಂಥದ್ದು ದೇವರು ಕೊಟ್ಟಂತ ಒಂದು ಪ್ರವಾದನ ಅಥವಾ ಸಂದೇಶದ ವರ ದೇವರು ನಿಮ್ಗೆ ಕೊಟ್ಟಿದ್ದಾನೆ ಅಂದ್ರೆ ಅದನ್ನ ನಾವು ಹಣ ಮಾಡೋದಕ್ಕೋಸ್ಕರ, ದುಡ್ಡು ಮಾಡೋದಕ್ಕೋಸ್ಕರ ಉಪಯೋಗಿಸ್ತಾ ಇದ್ದೇವಾ? Is it a job or employment which has salary? ಇದನ್ನು ನಾವು ಹುದ್ದೆ, ಕೆಲಸ ಎಂಬುದಾಗಿ ತೆಗೆದುಕೊಂಡು ಅದರ ಮೂಲಕವಾಗಿ ಹಣ ಮಾಡುವುದಕ್ಕೆ ಪ್ರಯತ್ನ ಮಾಡುವಂತ ಮನೋಭಾವನೆಗಳನ್ನ ಇದ್ದೇವಾ? ಒಂದು ವೇಳೆ ಆತರ ಇದ್ರೆ ಅದು ನಿಜವಾಗಿಯೂ ವರವನ್ನಾಗಿ ನಾವು ಉಪಯೋಗಿಸ್ತಾ ಇಲ್ಲ, ಒಂದು ಕೆಲಸವನ್ನಾಗಿ ಉಪಯೋಗಿಸ್ತಾ ಇರ್ತೇವೆ. And we you know, if you, I know you might be knowing the answer, but still I'm trying to say it's not a job or it's not an employment, it's a service to God and people. ಮಾಡ್ಕೊಳ್ಳಿ, ಅದೊಂದು ಹುದ್ದೆಯಲ್ಲ, ಕೆಲಸವಲ್ಲ, ಇದು ಒಂದು ಸೇವೆ. ನೀವು ದೇವರಿಗೆ ಕೊಡಬೇಕಾದಂತ ಒಂದು ಸೇವೆಯಾಗಿದೆ. ಅದು ಕೃಪಾವರಗಳಲ್ಲಿ ಇರುವಂತ ಒಂದು ವಿಶೇಷವಾದಂತ ಸಂಗತಿ. ಕೃಪಾವರಗಳು ಯಾವಾಗಲೂ ಸೇವೆ, ಇತರರಿಗೋಸ್ಕರ, ಬೇರೆಯವರ ಪ್ರಯೋಜನಕ್ಕೋಸ್ಕರ ದುಡಿಯುವಂತ. So there is no demand of money when you go for preaching. If I come for preaching, you have to pay me so much. It's not something like that. I'm sorry. ಈ ರೀತಿಯಾಗಿ ಕೆಲವರು ಡಿಮ್ಯಾಂಡ್ ಹಾಕೊಂಡು ಹೋಗ್ತಾರೆ. ನಾನು ಈ ತರ ಇಂತ ಒಂದು ಮೀಟಿಂಗ್ ನಲ್ಲಿ ಆಡ್ಲಿಕ್ಕೆ ಬಂದ್ರೆ ಅಥವಾ ಪ್ರಸಂಗ ಮಾಡ್ಲಿಕ್ಕೆ ಬಂದ್ರೆ ಇಷ್ಟಿಷ್ಟು ದುಡ್ಡು ಕೊಡ್ಬೇಕು ಎಂಬುದಾಗಿ ಕೆಲವರು ಡಿಮ್ಯಾಂಡ್ ಹಾಕ್ತಾರೆ. ದಯಮಾಡಿ ಆ ತರವಾದಂತ ಮನೋಭಾವನೆಗಳು ನಮ್ಮಲ್ಲಿ ಇರಬಾರ್ದು. ಯಾವತ್ತೂ ಕೂಡ ದೇವರು ಕೊಟ್ಟಂತ ಕೃಪಾವರಗಳನ್ನು ನಮ್ಮ ಪ್ರಯೋಜನಕ್ಕೋಸ್ಕರವಾಗಿ ಉಪಯೋಗಿಸುವಂತದ್ದು ಸರಿಯಲ್ಲ. ಅದು ದೇವರಿಗೆ ಮಹಿಮೆಯನ್ನು ತರುವುದಿಲ್ಲ. And now it became habit in Christendom. Like some people call me for preaching and they say, Pastor, how much do you charge? What is your service charges? Service charge. So it's out of their willingness, right? Let them give. Of course, they will give surely something, but let them give. Okay, we don't have any demands for that. ಅದು ಯಾವಾಗ್ಲೂ ಈ ಮನೋಭಾವನೆ ಯಾವ ರೀತಿ ಬೆಳೆಸ್ಕೊಳ್ಬೇಕಂದ್ರೆ, ನಾನು ಕರ್ತನಿಗೆ ಸೇವೆ ಮಾಡ್ತಾ ಇದ್ದೇನೆ, ಕರ್ತನ ನನ್ನ ಕೊರತೆಗಳನ್ನ ನೀಗಿಸ್ತಾನೆ, ನೋಡ್ಕೊಳ್ತಾನೆ. ಒಂದು ಕಡೆ ಆ ನಂಬಿಕೆ ಇರಲೇಬೇಕು ಸುವಾರ್ತಿಕನಲ್ಲಿ ಅಥವಾ ಸಂದೇಶಕನಲ್ಲಿ. ಇನ್ನೊಂದು ಕಡೆ ಸಭೆಯು ಕೂಡ
ಹೌದು, ಆ ಸೇವಕರಿಗೆ ಅಗತ್ಯವಾದವುಗಳು ಏನು ಎಂಬುದಾಗಿ ಕೂಡ ಅವರು ಕೂಡ ಗಮನಿಸಿ ಆ ವಿಷಯದಲ್ಲಿ ಏನದು ಅವರ ಒಂದು ಆಸಕ್ತಿ ತೋರಿಸುವಂತದ್ದು ಕೂಡ ಇರಬೇಕು. ಅದು ಕೂಡ ಒಂದು ಗಿಫ್ಟೇ. ಆದ್ರೆ ಸೇವಕನಾಗಲಿ ಸಂದೇಶಕನಾಗಲಿ ಯಾವತ್ತೇ ಆಗಲಿ ಡಿಮ್ಯಾಂಡ್ ಮಾಡುವಂತ ಸ್ಥಿತಿಯಲ್ಲಿ ಇರಬಾರ್ದು. ನಾನು ಇಲ್ಲಿ ಬಂದ್ರೆ ಈ ತರ ಪ್ರಸಂಗ ಮಾಡಿದ್ರೆ, ಹಾಡಿದ್ರೆ ಅಥವಾ ಇಂಥ ಸೇವೆ ಮಾಡಿದ್ರೆ, ಏನೋ ಕಲ್ಸ್ಕೊಟ್ರೆ ನನಗೆ ನೀವು ಈ ರೀತಿಯಾಗಿ ಇಷ್ಟನ್ನು ಕೊಡಬೇಕು ಎಂಬುದಾಗಿ ಡಿಮ್ಯಾಂಡ್ ಮಾಡುವಂಥದ್ದು ಅದು ಸೇವೆಯ ಲಕ್ಷಣವಲ್ಲ. ಅದು ನಿಜವಾಗಿ ಅಂತವ್ರ ಸೇವೆಯಲ್ಲಿ ಇರಬಾರ್ದು. ಯಾವ್ದಾದ್ರು ಬಿಸ್ನೆಸ್ ಅಲ್ಲಿ ಇದ್ರೆ ಒಳ್ಳೇದನ್ನಿಸ್ತಾ ಇದೆ. ಅದು ಸೇವೆಯ ಲಕ್ಷಣವಲ್ಲ. ನಿಜವಾದಂತ ಸೇವಕನು ತನಗೆ ಕೊಡಲ್ಪಟ್ಟಂತ ವರವನ್ನು ಎಲ್ಲರ ಪ್ರಯೋಜನಕ್ಕೋಸ್ಕರವಾಗಿ ಉಪಯೋಗಿಸ್ತಾನೆ. ತಾನು ಗಳಿಸುವುದಕ್ಕೋಸ್ಕರವಾಗಿ ಅಲ್ಲ, ಇತರರ ಪ್ರಯೋಜನಕ್ಕೋಸ್ಕರವಾಗಿ ಅದು ಉಪಯೋಗಿಸಲ್ಪಡಬೇಕು. Of course, we are worthy to be paid. Okay, I agree. We are worthy to be paid because we are giving the food at their door. It's a door delivery because they are somewhere and I am somewhere. They are calling me to their church. It's like I am taking let's say biblical Zomato or spiritual Zomato. I don't know. They are ordering food and then we are taking the food and giving in their church directly, in their meeting place directly. So door delivery is there and they must be paid. It is all there, whether people pay or not, God is going to pay for sure. If people pay, they may pay less, but if God pays, he pays more. All things involved there. Okay, because we do their door delivery, the message wherever they want, we go and share. And so we are worthy to be paid. God will do that for all of us. ಒಂದು ಕಡೆ ನಾನು ಒಪ್ಕೊಳ್ತೇನೆ, ಅದರ ಫಲವನ್ನು ಅನುಭವಿಸುವುದರಲ್ಲಿ ಯೋಗ್ಯತೆ ನಮಗಿದೆ. ಒಂದು ಕಡೆ ಹೋಗಿ ಕಷ್ಟಪಟ್ಟು ಸೇವೆ ಮಾಡಿರ್ತೀವಿ, ಪ್ರಸಂಗ ಮಾಡಿರ್ತೇವೆ, ಅವರಿಗೆ ಸೇವೆ ಮಾಡಿರ್ತೇವೆ, ನಮ್ಮನ್ನೇ ಸಂಪೂರ್ಣವಾಗಿ ಅದರಲ್ಲಿ ತೊಡಗಿಸಿಕೊಂಡಿರ್ತೇವೆ. ಅದರ ಪ್ರತಿಫಲವನ್ನು ಕರ್ತನು ನಮಗೆ ಕೊಡ್ತಾನೆ. ಆದ್ರೆ ಜನರ ಮುಂದೆ ನಾವು ಯಾವುದೇ ಕಾರಣಕ್ಕೂ ಡಿಮ್ಯಾಂಡ್ ಆಗ್ಬಾರ್ದು ಎಂಬ ಮನೋಭಾವನೆಯನ್ನು ಇಲ್ಲಿ ಅವ್ರು ತಿಳಿಸ್ತಾ ಇದ್ದಾರೆ. ಸೇವೆಗೆ ಬರಬೇಕಂತ ಪ್ರತಿಫಲವನ್ನು ದೇವರು ಕೊಟ್ಟೇ ಕೊಡ್ತಾನೆ. ಸೊ ಅದಕ್ಕೆ ದೇವರು ಯಾವಾಗ್ಲೂ ಕೃಪಾವರಗಳನ್ನು ನಮ್ಮ ಸ್ವಪ್ರಯೋಜನಕ್ಕೋಸ್ಕರವಾಗಿ ಯಾವತ್ತೂ ಉಪಯೋಗಿಸಬಾರ್ದು. ದೇವರ ಸೇವೆಗೋಸ್ಕರನೇ. ಅದರಲ್ಲಿ ಸೇವಕನಿಗೆ ಏನ್ ಬೇಕಾಗಿದೆ, ಸೇವಕನ ಕೊರತೆಗಳು ಏನೆಂಬುದಾಗಿ ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ತಿಳಿದಿದೆ. ಅದನ್ನು ದೇವರು ಪೂರೈಸುತ್ತಾನೆ. ಆದ ಕಾರಣ ನಂಬಿಕೆಯ ವಿಷಯದಲ್ಲಿ ಇರಬೇಕೆಂಬುದಾಗಿ ಮತ್ತೆ ಆಳು ತನ್ನ ಸೇವೆಗೆ ಯೋಗ್ಯನು ಎಂಬುದಾಗಿ ಬೈಬಲ್ ಹೇಳುತ್ತೆ. ಸೊ ಆಳಿಗೆ ಬೇಕಾದ್ದನ್ನು ದೇವರು ಒದಗಿಸ್ತಾನೆ, ಪೂರೈಸ್ತಾನೆ, ಕೊರತೆಗಳು ನೀಗಿಸ್ತಾನೆ. ಸೊ ಆದ ಕಾರಣ ನಮ್ಮ ನಂಬಿಕೆ ಕರ್ತನೆ ಇರಬೇಕು ಹೊರತು ಮನುಷ್ಯರಿಂದ ಏನು ಗಳಿಸ್ತೇವೋ ಅದ್ರ ಮೇಲೆ ಇರಬಾರದು ಎಂಬುದಾಗಿ ಕೃಪಾವರಗಳನ್ನು ಆ ರೀತಿಯಾಗಿ ಉಪಯೋಗಿಸಬಾರದು. By the way, but for talent we can demand money. If I go for singing, yes, I can ask for money because they are for survival. Okay, let's be open let's talk openly. When we go for singing, we can demand money. When we go for drawing or artist or anything, we can demand money. If we drive, we can demand money. That's only physical, and then talents, they are for money, but these are spiritual. We cannot think for money. That's it. ನೋಡ್ರಿ, ಟ್ಯಾಲೆಂಟ್ಸ್ಗೂ ಮತ್ತೆ ಸ್ಪಿರಿಚುವಲ್ ಗಿಫ್ಟ್ಸ್ ಇರ್ತಕ್ಕಂಥ ವ್ಯತ್ಯಾಸವನ್ನು ಆಗ್ಲೇ ಅವರು ಹೇಳಿದ್ದಾರೆ. ತಲಾಂತುಗಳಿಗೂ ಮತ್ತು ಕೃಪಾವರಗಳಿಗೆ ಇರ್ತಕ್ಕಂಥ ವ್ಯತ್ಯಾಸಗಳು. ತಲಾಂತುಗಳಿದ್ರೆ ಹಾಡಾಡುವಂಥದ್ದಾಗ್ಲಿ ಅಥವಾ ವಾದ್ಯಗಳನ್ನು ಕಲಿಸಿಕೊಡುವಂಥದ್ದಾಗ್ಲಿ ಅಥವಾ ವಾದ್ಯ ಬಾರಿಸುವಂಥದ್ದಾಗ್ಲಿ, ಇವೆಲ್ಲ ತಲಾಂತುಗಳು. ಅವುಗಳನ್ನು ನೀವು ಮಾಡಿದಂತ ಕಾರ್ಯಕ್ಕೆ ಅವ್ರು ಗುರುತಿಸಲೇಬೇಕಾಗುತ್ತೆ. ಅಥವಾ ಏನಾದ್ರು ನೀವು ಅವ್ರಿಗೆ ಕಲಿಸ್ಕೊಟ್ಟಿದ್ರೆ ಆ ವಿಷಯದಲ್ಲಿ ಅವರು ಅದಕ್ಕೆ ನಿಮಗೆ ಪೇಮೆಂಟ್ ಕೊಡ್ಲೇಬೇಕಾಗುತ್ತೆ. ಅದು ಬೇರೆ. ಆದ್ರೆ ಆತ್ಮಿಕ ವರಗಳ ವಿಷಯಕ್ಕೆ ನಾವು ಬರುವಾಗ, ದೇವರಿಂದ ಕೊಡಲ್ಪಟ್ಟ ಕಾರಣ ನೀವು ಅವುಗಳನ್ನು ಯಾವಾಗಲೂ ಸಭೆಯ ಪ್ರಯೋಜನಕ್ಕೋಸ್ಕರವಾಗಿ ಉಪಯೋಗಿಸುವಾಗ, ದೇವರ ಮಹಿಮೆಗೋಸ್ಕರವಾಗಿ ಉಪಯೋಗಿಸುವಾಗ ಅದರಿಂದ ಬರುವಂತ ಪ್ರತಿಫಲವನ್ನು ದೇವರೇ ನೋಡ್ಕೊಳ್ತಾನೆ. ಆ ನಂಬಿಕೆ ನಮ್ಮಲ್ಲಿ ಬರಬೇಕು ಎಂಬುದನ್ನು ನಾವು ಗಮನಿಸ್ತೇವೆ. ಹಾಗಂತ ಸೇವೆಗೆ ಬರುವಂತವರನ್ನು ನಾವು ಸೇವೆ ಮಾಡುವಂತವರನ್ನು ನಾವು ಅಸಡ್ಡೆ ಮಾಡ್ಬೇಕೆಂಬುದಾಗಿ ಅರ್ಥ ಅಲ್ಲ.
ಅವರಿಗೆ ಬರಬೇಕಂತ ಮಾನ ಗೌರವಗಳನ್ನು ಕೊಡಬಾರದು ಎಂಬುದಾಗಿ ನಾನು ಹೇಳ್ತಾ ಇಲ್ಲ. ಎಸ್, ಕೊಡಬೇಕು, ಸಲ್ಲಿಸಬೇಕು. ಅವರು ಸನ್ಮಾನಗಳಿಗೆ ಯೋಗ್ಯರಾಗಿದ್ದಾರೆ. ಸನ್ಮಾನ ಅಂದ್ರೆ ಅವರು ಸೇವೆ ಸಲ್ಲಿಸಿದ್ದಾರೆ, ಆ ಸೇವೆಗಳಿಗೆ ಯೋಗ್ಯರಾಗಿದ್ದಾರೆ. ಆದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರು ತಾನೇ ಅವರನ್ನು ಸನ್ಮಾನಿಸುವಾತನಾಗಿದ್ದಾನೆ, ಅವರ ಕೊರತೆಗಳು ನೀಗಿಸುವಾತನಾಗಿದ್ದಾನೆ. ಸೊ ಇಲ್ಲಿ ಡಿಮ್ಯಾಂಡ್ ಅಂತ ವಿಷಯಕ್ಕೆ ಬಂದಾಗ ತಲಾಂತುಗಳಿಗೆ ನೀವು ಡಿಮ್ಯಾಂಡ್ ಮಾಡ್ಬೋದು, ಆದ್ರೆ ಕೃಪಾವರಗಳ ವಿಷಯಕ್ಕೆ ಬಂದಾಗ ಯಾವ ಕಾರಣಕ್ಕೂ ಅಂತ ಮನೋಭಾವನೆ ಇರಬಾರದು ಎಂದು ಬಹಳ ಪ್ರಮುಖವಾದಂತ ಸಂಗತಿ. By the way, before I continue, I want to just suggest all of you, since most of your pastors here, just one suggestion for all of you is a free suggestion. And then if you call somebody, invite somebody into your church for preaching, you pay them very good and send them back, please. ನಿಮ್ಮೆಲ್ಲರಿಗೂ ಒಂದು ಸಲಹೆ ಕೊಡ್ತಾ ಇದ್ದೇನೆ. ನೀವೆಲ್ಲರೂ ದೇವರ ಸೇವೆಯನ್ನು ಮಾಡುವಂತ ಸೇವಕರು, ಅನೇಕರ ಸಂದೇಶಕ್ಕೋಸ್ಕರವಾಗಿ ಕರೆದಿದ್ದೀರಾ, ಉಪಯೋಗ ಮಾಡಿದ್ದೀರಾ, ಬಹಳ ಸಂತೋಷ. ಯಾರನ್ನಾದ್ರೂ ನಿಮ್ಮ ಸಭೆಗಳಿಗೆ ಸಂದೇಶಕರನ್ನಾಗಿ ನೀವು ಕರೆಸುವಾಗ, ಅವರನ್ನು ಉಪಯೋಗ ಮಾಡಿಕೊಳ್ಳುವಾಗ ಸಂತೃಪ್ತಿಯಾಗಿ ಅವರನ್ನು ಆಶೀರ್ವಾದ ಮಾಡಿ, ಸಂತೃಪ್ತಿಯಾಗಿ ಅವರಿಗೆ ಕೊಟ್ಟು ಕಳಿಸ್ರಿ. ಅದು ಯಾವಾಗಲೂ ನಿಮಗೆ ಆಶೀರ್ವಾದಕರವಾಗಿರುತ್ತದೆ. ಅವರನ್ನು ಏನೋ ಒಂದು ನಿಮಗೆ ಇಷ್ಟ ಬಂದಂತೆ ಉಪಯೋಗಿಸುವಂಥದ್ದು ಒಳ್ಳೆಯದಲ್ಲ. ಸಂತೃಪ್ತಿಯಾಗಿ ಅವರಿಗೆ ಕೊಡುವಂತ ವಿಷಯದಲ್ಲಿ ದೇವ ಸೇವಕನಿಗೆ ನೀವು ಕೊಟ್ರೆ ಅದು ಯಾವತ್ತೂ ವ್ಯರ್ಥ ಅಲ್ವೇ ಅಲ್ಲ. ಅದರಿಂದ ಬರುವಂತ ಪ್ರತಿಫಲವನ್ನು ನೀವು ಅನುಭವಿಸ್ತೇವೆ. ಸೊ ಸಂತೃಪ್ತಿಯಾಗಿ ಕೊಡ್ರಿ, ಅದನ್ನ ಅವ್ರು ಹೇಳ್ತಾ ಇದ್ದಾರೆ. ಸೇವಕರನ್ನು ನೀವು ಇನ್ವೈಟ್ ಮಾಡಿದ್ರೆ ಅವರನ್ನು ಸುವಾರ್ಥ ಸೇವೆಯಲ್ಲಿ ಆಗಲಿ, ವಾಕ್ಯ ಬೋಧನೆಯಲ್ಲಿ ಆಗಲಿ ಅವರು ಉಪಯೋಗಿಸಲ್ಪಡುವಾಗ ಸಂತೃಪ್ತಿಯಾಗಿ ಕೊಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. So in verse number 10 and 11, we are here with the spiritual gifts, and that's why I'm explaining difference between gifts and talents. And then meanwhile we had some practical applications there. But anyway, the spiritual gifts that we have here, I want to divide them into two parts, like word gifts and deed gifts. Okay, I want to separate them into two parts, like word gifts and deed gifts. The word gifts are something like we do it with the mouth, like preaching, teaching, exhorting, you see, praying. So these are spiritual gifts, but do it with the mouth. And there are also some of the second type of spiritual gift, deed gifts. It's not some just speaking with the words and adjusting. We have to do that with our hands, like hospitality, visiting, and there are some things like the showing mercy on people. Deed gifts are also there. They are not only serving in the church. They are not just spoken gifts. They are doing gifts. So word gifts and deed gifts. ಈ ಕೃಪಾವರಗಳನ್ನು ಎರಡು ಭಾಗಗಳನ್ನಾಗಿ ನಾವು ವಿಂಗಡಿಸಬಹುದು. ಕೆಲವೊಂದು ವರ್ಡ್ ಗಿಫ್ಟ್ಸ್ ಎಂಬುದಾಗಿ ಹೇಳ್ತಾರೆ, ಮಾತನಾಡುವಂತ ವರಗಳಿಗೆ ಒಂದು ಭಾಗವಾದ್ರೆ, ಇನ್ನೊಂದು ಡೀಡ್ ಗಿಫ್ಟ್ಸ್ ಅಂದ್ರೆ ಕಾರ್ಯದಲ್ಲಿ, ಕೃತ್ಯಗಳಲ್ಲಿ ಕಂಡು ಬರತಕ್ಕಂಥ ಕೃಪಾವರ. ವರ್ಡ್ ಗಿಫ್ಟ್ಸ್ ಎಂಬುದಾಗಿ ಹೇಳುವಾಗ ಮಾತನಾಡುವಂತ ವರಗಳು, ಅವು ಬೋಧನೆಯಾಗಿರ್ಲಿ, ಪ್ರಸಂಗವಾಗಿರ್ಲಿ, ಅಥವಾ ಏನೇ ವಾಕ್ಯದ ಮೂಲಕವಾಗಿ ಏನನ್ನೇ ನಾವು ತೆಗೆದುಕೊಂಡು ನಾವು ಮಾಡ್ತಾ ಇದ್ರೆ ಅದು ಸೇವೆ. ವಾಕ್ಯ ಬೋಧನೆ ಆಗಿರ್ಲಿ, ಪ್ರಸಂಗವಾಗಿರ್ಲಿ, ಅಥವಾ ಏನೇ ಬೋಧನೆಗಳಾಗ್ಲಿ ವಾಕ್ಯದ ಮೂಲಕ ನಾವು ಕೊಡ್ತಾ ಇದ್ರೆ ಅದು ವರ್ಡ್ ಗಿಫ್ಟ್ಗೆ, ಅಥವಾ ಪ್ರಸಂಗ ಏನದು ಪದ ಉಪಯೋಗಿಸುವಂತ ವರಕ್ಕೆ ಅದು ಉಪಯೋಗವಾಗುತ್ತೆ. ಆದ್ರೆ ಡೀಡ್ ಗಿಫ್ಟ್ಸ್ ಎಂಬುದಾಗಿ ಬರುವಾಗ ಆ ಕೃತ್ಯಗಳಲ್ಲಿ ಅನೇಕ ಸಾರಿ ಕಷ್ಟದಲ್ಲಿರುವಂತವರಿಗೆ ಸಹಾಯಧನ ಮಾಡುವಂಥದ್ದು, ಅಥವಾ ಒಂದು ಮೈಲು ದೂರವಾಗಿ ಹೋಗಿ ಇನ್ನೊಬ್ಬರಿಗೆ ನೆರವಾಗುವಂಥದ್ದು. ಸೊ ಈ ರೀತಿಯಾಗಿ ಅನೇಕ ಡೀಡ್ ಗಿಫ್ಟ್ಸ್ ಕೂಡ ಇದಾವೆ. ಸೊ ಇದನ್ನು ಎರಡು ಭಾಗಗಳಾಗಿ ನೀವು ವಿಂಗಡಿಸಬಹುದು. ಬಟ್ ಏನೇ ಆದ್ರೂ ಇವು ದೇವರಿಂದ ಕೊಡಲ್ಪಟ್ಟಂತ ಕೃಪಾವರಗಳಾಗಿವೆ. ಯಾವಾಗಲೂ ಇನ್ನೊಬ್ಬರ ಪ್ರಯೋಜನಕ್ಕಾರ್ಥಕವಾಗಿ ಉಪಯೋಗಿಸಬೇಕು ಹೊರತು ಇದು ಸ್ವಪ್ರಯೋಜನಕ್ಕಲ್ಲ, ಸ್ವ ಹಿರಿಮೆಗಲ್ಲ, ಅಥವಾ ಒಬ್ಬ ವ್ಯಕ್ತಿಯ ಸ್ವಂತ ಘನತೆಗಲ್ಲ. By the way, every Christian or every preacher has both the types of gifts in them.
You know, I have word gift and I have deed gift also in me. But sometimes I use only words, no deeds. But sometimes I do only deeds and no words. But we should use both the types of gifts in us. We should speak, share gospel, share God's word to people wherever we are. And we also do that along with the service to them, deeds showing that. So both we have, but we don't use both of them at once, but we should use them. ಪ್ರತಿಯೊಬ್ಬ ರಕ್ಷಿಸಲ್ಪಟ್ಟಂತ ವಿಶ್ವಾಸಿಯಲ್ಲಿ ಈ ಮಾತನಾಡುವಂತ ವರಗಳು ಮತ್ತೆ ಕೃತ್ಯಗಳಲ್ಲಿ ಕಂಡು ಬರುವಂತ ವರಗಳು ಒಂದಲ್ಲ ಒಂದು ಇದ್ದೇ ಇರುತ್ತೆ. ಅವುಗಳನ್ನ ಯಾವಾಗಲೂ ನಾವು ಬ್ಯಾಲೆನ್ಸ್ ಮಾಡಬೇಕಾಗಿದೆ. ಕೇವಲ ಮಾತನಾಡುವಂತ ವರಗಳನ್ನೇ ಉಪಯೋಗಿಸುವಂತದ್ದಲ್ಲ, ಕ್ರಿಯೆಯಲ್ಲಿ ತೋರು ಬರುವಂತ ವರಗಳನ್ನು ಕೂಡ ನಾವು ಉಪಯೋಗಿಸಬೇಕಾಗಿದೆ. ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿ ವರಗಳು ಕೊಡಲ್ಪಟ್ಟಿವೆ. ಆ ವರಗಳನ್ನು ಗುರುತಿಸಿ ಉಪಯೋಗ ಮಾಡುವಂಥದ್ದು, ಸಭೆಯ ಪ್ರಯೋಜನಕಾರ್ಥಕವಾಗಿ ಉಪಯೋಗಿಸುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. And when we come to verse number 12, we have the key word there, key word of First Peter. I told you, like you don't think when you have suffering or struggle in your life, don't feel like it's a strange thing to you. Okay, this is happening to everyone in the world. Everyone is suffering in the world, not you alone. So when you have this type of things, struggles or trials come in your life, don't think, oh, something, this is only to me, you know. Don't think like that. It's common to everyone. ಇದುವರೆಗೂ ಕೃಪಾ ವರಗಳ ಬಗ್ಗೆ ಪೇತ್ರನು ಮಾತನಾಡ್ತಾ, ಈಗ 12ನೇ ವಚನದಿಂದ ಬರುವಾಗ ಮತ್ತೆ ಬಾಧೆಗಳ ಬಗ್ಗೆ ಮಾತನಾಡ್ತಾ ಇದ್ದಾನೆ. ವಿಶೇಷವಾಗಿ 4ನೇ ಅಧ್ಯಾಯ 12ನೇ ವಚನ ಇಡೀ ಪುಸ್ತಕಕ್ಕೆ ಒಂದು ಕೀಲಿ ವಚನ ಇದ್ದ ಹಾಗೆ ನೋಡಿ. ಅದು, ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟಿದ್ದಕ್ಕೆ ಆಶ್ಚರ್ಯ ಪಡಬೇಡ್ರಿ, ವಿಪರೀತವಾದ ಸಂಗತಿ ಸಂಭವಿಸಿದ್ದು ಯೋಚಿಸಬೇಡ್ರಿ. ಅಂದ್ರೆ ಬಾಧೆಗಳು ನಮಗೆ ಸಂಭವಿಸುವಾಗ ಆಶ್ಚರ್ಯ ಪಡಬೇಕಾಗಿಲ್ಲ. ಅವು ಬರ್ತವೆ, ಅವು ಜೀವಿತದ ಒಂದು ಪ್ರಮುಖವಾದಂತ ಭಾಗವಾಗಿರ್ತವೆ ಎಂಬುದಾಗಿ ಪೇತ್ರ ತಿಳಿಸ್ತಾ ಇದ್ದಾರೆ. Worldly people respond different and we respond different. They cry but we rejoice in suffering. ವ್ಯತ್ಯಾಸ ಏನಂದ್ರೆ, ಬಾಧೆಗಳು ಕಷ್ಟಗಳು ಬರುವಾಗ ಅವಿಶ್ವಾಸಿಗಳಿಗೂ ಮತ್ತು ವಿಶ್ವಾಸಿಗಳಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನಂದ್ರೆ, ಅವ್ರಿಗೂ ಬರುತ್ತೆ ನಮಗೂ ಬರುತ್ತೆ. ಆದ್ರೆ ವ್ಯತ್ಯಾಸ ಏನಂದ್ರೆ, ಅವರು ಗೋಳಾಡ್ತಾರೆ, ಗುಣಗುಡ್ತಾರೆ, ಮತ್ತೆ ಆ ವಿಷಯದಲ್ಲಿ ಅವರು ಬಹಳಷ್ಟು ವ್ಯಥೆ ಪಡ್ತಾರೆ. ಆದ್ರೆ ವಿಶ್ವಾಸಿಯ ಒಂದು ಪ್ರತಿಕ್ರಿಯೆ ಯಾವಾಗ್ಲೂ ಏನಾಗಿರ್ಬೇಕು ಅಂದ್ರೆ, ಸಂತೋಷಿಸ್ಬೇಕು. ಈ ವಿಷಯದಲ್ಲಿ ದೇವರು ಅದನ್ನು ತನ್ನ ಮಹಿಮೆಗೋಸ್ಕರವಾಗಿ ಕಳಿಸ್ಕೊಟ್ಟಿದ್ದಾನೆ ಎಂಬುದಾಗಿ ಸಂತೋಷಿಸ್ಬೇಕು. ಅದೇ ವ್ಯತ್ಯಾಸ. ಅವ್ರು ಸಂತೋಷ ಪಡೋದೆಲ್ಲ ನಾವು ಸಂತೋಷ ಪಡ್ತೇವೆ. They are discouraged but we are encouraged after suffering. ಅವರು ಆ ವಿಷಯದಲ್ಲಿ ಹತಾಶರಾಗಿದ್ದಾರೆ, ಆದ್ರೆ ನಾವು ಹತಾಶರಾಗುತ್ತಿಲ್ಲ. ನಾವು ಇನ್ನು ಪ್ರೋತ್ಸಾಹಿಸಲ್ಪಡುತ್ತೇವೆ, ಇದನ್ನು ದೇವರ ಮಹಿಮೆಗೋಸ್ಕರ ಉಪಯೋಗಿಸಬೇಕು. They think they lost something but we think we gain something. ಅವರು ಬಾಧೆಗಳಿಗೆ ಒಳಗಾದಾಗ ಏನೋ ಕಳಕೊಂಡಿದ್ದೇವೆ ಎಂಬ ಮನೋಭಾವನೆ ಅವಿಶ್ವಾಸಿಗಳಲ್ಲಿರ್ತದೆ. ಆದ್ರೆ ವಿಶ್ವಾಸಿಗಳಲ್ಲಿ ನಾವು ಕಳಕೊಂಡಿಲ್ಲ, ಏನೋ ಪಡಕೊಳ್ಳುತ್ತೇವೆ, ಇದರ ಮೂಲಕವಾಗಿ ನಮಗೇನೋ ದೇವರು ಒಳ್ಳೆಯದನ್ನು ಮಾಡುತ್ತಾನೆ, ಪಡಕೊಳ್ಳುತ್ತೇವೆ ಎಂಬ ಮನೋಭಾವನೆ ಇರ್ಬೇಕು. They think they fall but we think we live, rise after suffering. ಅನೇಕರು ಪರಿಶೋಧನೆಗಳಲ್ಲಿ ಒಂದು ಬಾಧೆಗಳಲ್ಲಿ ಹಾಕಲ್ಪಟ್ಟಿದ್ದೇವೆ ಎಂಬುದಾಗಿ ಹೇಳುವಾಗ ಅವಿಶ್ವಾಸಿಗಳು ಅಂದುಕೊಳ್ತಾರೆ ನಾವು ಬಿದ್ದು ಹೋಗಿದ್ದೇವೆ ಎಂಬುದಾಗಿ. ಆದ್ರೆ ವಿಶ್ವಾಸಿಗಳು ಇಲ್ಲ, ನಾವು ಎದ್ದು ಇನ್ನೂ ವಿಜಯೋತ್ಸವದೊಡನೆ ನಡೆಯುತ್ತೇವೆ ಎಂಬ ಮನೋಭಾವನೆಯಲ್ಲಿ ಜೀವಿಸಬೇಕು. They think it's a cursing but we think it's a blessing. ಅವರು ಅಂದ್ಕೊಳ್ತಾರೆ ಇದು ಒಂದು ಶಾಪ ಎಂಬುದಾಗಿ, ಆದ್ರೆ ನಾವು ಇದನ್ನು ಆಶೀರ್ವಾದವನ್ನಾಗಿ ನಾವು ತೆಗೆದುಕೊಳ್ತೇವೆ. That's the difference, you see. ಆಶೀರ್ವಾದಕರವಾಗಿ. That's the difference you see, and that's why God was telling, don't think it's a strange thing happening to you, a new thing, surprising thing happening to you. ಜೀವಿತದಲ್ಲಿ ಪರಿಶೋಧನೆಗೆ ಒಳಪಟ್ಟು ಪುಟಕ್ಕೆ ಹಾಕಲ್ಪಟ್ಟಿದ್ದೇವೆ, ನಾನಾ ಬಾಧೆಗಳಲ್ಲಿ ಹಾದು ಹೋಗ್ತಾ ಇದ್ದೇವೆ ಎಂಬುದಾಗಿ ನೀವು ತಿಳ್ಕೊಳ್ಳುವಾಗ ಆಶ್ಚರ್ಯ ಪಡಬೇಡ್ರಿ.
ಅದು ನಿಮಗೆ ಒಳ್ಳೆಯದನ್ನೇ ಮಾಡುವಂತದ್ದಾಗಿದೆ. ದೇವರಿಂದ ಕಳಿಸಲ್ಪಟ್ಟಿದ್ದು ಒಳ್ಳೆಯದನ್ನೇ ನೆರವೇರಿಸುತ್ತೆ ಎಂಬುದಾಗಿ ನೀವು ತೆಗೆದುಕೊಳ್ಬೇಕು. Peter was encouraging one beautiful thing in verse number 16. 16ನೇ ವಚನದಲ್ಲಿ ಒಂದು ಸುಂದರವಾದಂತಹ ವಿಷಯ ನಮಗೆ ಕಲಿಸ್ಕೊಡ್ತಾ ಇದ್ದಾನೆ. How should a Christian should feel when he suffered? ಕ್ರೈಸ್ತನು ಬಾಧೆಗಳಿಗೆ ಒಳಗಾಗುವಾಗ ಯಾವ ರೀತಿಯಾಗಿ ಮನೋಭಾವನೆ ಇರಬೇಕು ನೋಡಿ. 16ನೇ ವಚನ, ಕ್ರೈಸ್ತನಾಗಲಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ. You see that Christians' response towards the suffering, to the time of suffering, should be entirely different from the sufferings of the world. ಕಾರಣ ಲೋಕದವರಿಗೂ ಮತ್ತು ರಕ್ಷಿಸಲ್ಪಟ್ಟಂತ ಜನಾಂಗಕ್ಕೂ ಬಹಳ ವ್ಯತ್ಯಾಸ ಇದೆ. ರಕ್ಷಿಸಲ್ಪಟ್ಟವರು ಕ್ರಿಸ್ತನಲ್ಲಿ ಈ ಲೋಕದಲ್ಲಿ ಕ್ರಿಸ್ತನ ನಿಮಿತ್ತ ಬಾಧೆಗಳಿಗೆ ಒಳಗಾಗುವಾಗ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ ಎಂಬುದಾಗಿ ಪೇತ್ರ ತಿಳಿಸ್ತಾ ಇದ್ದ. So don't be ashamed for suffering. Don't think you lost everything. ಅದ ಕಾರಣ ಒಂದು ಕಡೆ ಆಶ್ಚರ್ಯ ಪಡಬೇಡ್ರಿ, ಲೋಕದವರಂತೆ ಹತಾಶೆಗೆ ಒಳಗಾಗ್ಬೇಡ್ರಿ. ಇನ್ನೊಂದು ಕಡೆ ನಾಚಿಕೆ ಕೂಡ ಪಡಬೇಡ್ರಿ. ಕ್ರೈಸ್ತನಾಗಿ ನೀನು ಬಾಧೆ ಪಟ್ರೆ ನಾಚಿಕೆ ಪಡಬೇಕಾಗಿಲ್ಲ, ಯಾಕಂದ್ರೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಬೇಕು. I said we should glorify God in this matter. I know it's highly impossible to glorify God or just sing song when we are suffering or struggling. You know, somebody passed away in the home. How can I be happy and show happy smile on my face, you know? But you know, God was telling, oh, you face that. Since you are a Christian, you should be happy and glorify God. Thank you for giving Lord something like that. ಇದು ಪ್ರಾಯೋಗಿಕವಾಗಿ ಕಷ್ಟಕರವಾಗಿ ನಮಗೆ ಕಂಡು ಬರ್ಬೋದು. ಒಬ್ಬ ವಿಶ್ವಾಸಿ ನಾನಾ ತರವಾದಂತಹ ಬಾಧೆಗಳಲ್ಲಿ, ಕಷ್ಟಗಳಲ್ಲಿ ಅಥವಾ ತನ್ನ ವೈಯಕ್ತಿಕವಾದಂತ ಅನಾರೋಗ್ಯದ ಸಮಸ್ಯೆಗಳಾಗಿರಬಹುದು, ಅಥವಾ ಕುಟುಂಬದಲ್ಲಿ ಇರುವಂತಹ ಕೆಲವು ಬಾಧೆಗಳು, ಸಮಸ್ಯೆಗಳು, ಇವುಗಳೆಲ್ಲ ಹಾದು ಹೋಗ್ತಾ ಇರುವಾಗ ಅನ್ಯ ಜನರಂತೆ ಹತಾಶೆಗೊಳಗಾಗುವಂಥದ್ದು, ಮುನುಗುಟ್ಟುವಂಥದ್ದು, ಅಥವಾ ಅನ್ಯ ಜನಗಳಂತೆ ನಡ್ಕೊಳ್ಳುವಂತ ರೀತಿ ಬಿಟ್ಟು ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ, ಈ ವಿಷಯದಲ್ಲಿ ಆಶ್ಚರ್ಯ ಪಡದೆ, ನಾಚಿಕೆಯನ್ನು ಕೂಡ ಪಡದೆ, ನಾವು ಕ್ರೈಸ್ತರಾಗಿ ಬಾಧೆ ಪಡುವಂಥದ್ದು ದೇವರ ದೃಷ್ಟಿಯಲ್ಲಿ ಅದು ಯೋಗ್ಯಕರವಾಗಿದೆ ಎಂಬ ತೆಗೆದುಕೊಂಡು ದೇವರನ್ನು ಘನಪಡಿಸುವಂತವರಾಗಿರ್ಬೇಕು ಎಂಬುದಾಗಿ ಪೇತ್ರ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. So we have spoken two things today, sufferings and service. Please keep them in your mind. Yeah. ಎರಡು ಸಂಗತಿಗಳು ನಾವು ಇವತ್ತು ಕಲ್ತ್ಕೊಂಡಿದ್ದೇವೆ 4ನೇ ಅಧ್ಯಾಯದಿಂದ. ಒಂದು, ಬಾಧೆಗಳ ಮಧ್ಯದಲ್ಲಿ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು, ಈ ಲೋಕದಲ್ಲಿ ಬಾಧೆಗಳ ಮಧ್ಯದಲ್ಲಿ ನಾವು ಹೇಗೆ ಜೀವಿಸಬೇಕು ಎಂಬುದಾಗಿ. ಇನ್ನೊಂದು ಕಡೆಯಲ್ಲಿ ಸೇವೆ ನಾವು ಹೇಗೆ ಮಾಡಬೇಕು ಅಂದ್ರೆ, ಕೃಪಾವರಗಳ ಸೇವೆಗಳನ್ನ ಹೊಂದಿಕೊಂಡಿದ್ದೇವಲ್ಲ, ಎಂತ ಮನೋಭಾವನೆಯಿಂದ ಅವುಗಳನ್ನು ನಾವು ಮಾಡಬೇಕೆಂಬುದಾಗಿ ಅನೇಕ ಸಂಗತಿಗಳನ್ನು ಬಾಧೆಗಳು ಮತ್ತು ಸೇವೆ ಎರಡರ ವಿಷಯವಾಗಿ 4ನೇ ಅಧ್ಯಾಯದಲ್ಲಿ ನಾವು ಕಲ್ತ್ಕೊಂಡಿದ್ದೇವೆ. Thank you, Moses sir, for wonderful translation and making it clear to people. And thank you all the pastors and leaders. Thank you for your attention. God bless all of us, and then continue in the next class. I'm done with today's class. Thank you. Thank you, Job, sir. Thank you. Appreciate you, sir. All right, ಬೋಧನಾ ಸೇವೆ ಎಂಬತಕ್ಕಂಥದ್ದು ಸುಲಭವಲ್ಲ. ದಯಮಾಡಿ ನಿಮ್ಮ ಟೀಚರ್ಸ್ಗಳಿಗೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕು. ಬಹಳಷ್ಟು ಸಮಯ ತೆಗೆದುಕೊಂಡು ಪ್ರಯಾಸ ಪಟ್ಟು ಬೋಧನೆಗಳನ್ನು ಸಿದ್ಧ ಮಾಡಿ, ಪ್ರಸಂಗಗಳನ್ನು ಸಿದ್ಧ ಮಾಡಿ ಬೋಧಿಸುವಂಥದ್ದು ಸುಲಭಕರವಾದಂತ ಸಂಗತಿ ಇಲ್ಲ. ಎಲ್ಲರೂ ಇದನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಕೆಲವರು ಮಾತ್ರನೇ ಇದಕ್ಕೋಸ್ಕರವಾಗಿ ಕರೆಯಲ್ಪಟ್ಟಿರ್ತಾರೆ, ನೇಮಿಸಲ್ಪಟ್ಟಿರ್ತಾರೆ, ಆ ಸೇವೆ ಮಾಡ್ತಾ ಇರ್ತಾರೆ. ಅಂತವ್ರನ್ನ ನಾವು ಗೌರವಿಸ್ಬೇಕು, ಸನ್ಮಾನಿಸ್ಬೇಕು. ಅಂದ್ರೆ ಬಹಳ ಇದನ್ನ ನಾವು ಗೌರವಹೀನತವಾಗಿ ತೆಗೆದುಕೊಳ್ಬೇಕು. ಅದಕ್ಕೆ ನಿಮ್ಮ ಶ್ರದ್ಧೆ, ನಿಮ್ಮ ಕಲಿವಿಕೆ, ನೀವು ಎಷ್ಟು ಚೆನ್ನಾಗಿ ಶ್ರದ್ಧೆಯಿಂದ ಕಲಿತಾ ಇದ್ರೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಲಿಸ್ಕೊಡ್ತಾ ಇರ್ತಕ್ಕಂಥ ಎಲ್ಲ IBM ಟೀಚರ್ಸ್ ಗಳಿಗಾಗಿ ನೀವು ಪ್ರಾರ್ಥನೆ ಮಾಡಿ, ಅವರು ಸಂತೋಷವಾಗಿ ವಾಕ್ಯಗಳನ್ನು ಕಲಿಸ್ಕೊಡುವಂಥದ್ದು ನಮ್ಮೆಲ್ಲರಿಗೂ ಅದು ನಿಜವಾಗಿ ಪ್ರಯೋಜನವಾಗಿದೆ. ಆಲ್ರೈಟ್, ಇವತ್ತಿನ ಕ್ಲಾಸ್ ಅನ್ನು ನಾವು ಮುಗಿಸೋಣ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ
ಸೊ ಇಂಗ್ಲಿಷ್ ಕ್ಲಾಸ್ ಕಂಟಿನ್ಯೂ ಆಗುತ್ತೆ. ಸರ್ ರಾಜು, ಒಂದು ಪ್ರಾರ್ಥನೆ ಮಾಡ್ತೀರಾ?